ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 15/12/2003. ಈ ಮುರಳಿಯ ಮುಖಾಂತರ ಬಾಬ್ದಾದಾರವರು ನಮ್ಮ ಮಕ್ಕಳನ್ನ ಮುಂದಿನ ತರಗತಿಗೆ, ಮುಂದಿನ ಹಂತಕ್ಕೆ, ಪುರುಷಾರ್ಥದ ವಿಷಯದಲ್ಲಿರಬಹುದು, ಸೇವೆಯ ವಿಷಯದಲ್ಲಿರಬಹುದು, ಸಹಜತೆಯ ವಿಷಯದಲ್ಲಿರಬಹುದು, ಮುಂದಿನ ಒಂದು ಮೆಟ್ಟಲಿನ ಕಡೆಗೆ ಬಾಬಾ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಏನ್ ಹೇಳ್ತಾರೆ? ಮಕ್ಕಳೇ, ಈಗ ನೀವು ಕರ್ಮವನ್ನು ಬೇರೆ ಮಾಡ್ತಾ ಇದ್ದೀರಿ, ಪುರುಷಾರ್ಥವನ್ನ ಬೇರೆ ಮಾಡ್ತಾ ಇದ್ದೀರಾ, ಸೇವೆಯನ್ನ ಬೇರೆ ಮಾಡ್ತಾ ಇದ್ದೀರಿ. ಕರ್ಮ ಮಾಡ್ಬೇಕಾದೇನಾಗ್ತಾ ಇದೆ? ಬಾಬನ ನೆನಪು ಇರೋದಿಲ್ಲ. ಪುರುಷಾರ್ಥ ಮಾಡ್ಬೇಕಾದ್ರೆ ಯೋಗಕ್ಕಂತ ಕುತ್ಕೊಂಡಾಗ ಬಾಬನ ಹತ್ರ ಮಾತಾಡ್ತಿದ್ದೀವಿ, ಬಾಬನ ಹತ್ರ ಶ್ರೀಮತವನ್ನು ಪಡ್ಕೊಳ್ತಾ ಇದ್ದೀವಿ, ನಮ್ಮ ವಿಕರ್ಮ ವಿನಾಶ ಮಾಡ್ಕೊಳ್ತಿದ್ದೀವಿ. ಸೇವೆ ವಿಷಯಕ್ಕೆ ಬಂದಾಗ ಸಪ್ರೇಟ್ ಆಗಿ ಬೇರೆಯವ್ರ ಜ್ಞಾನವನ್ನು ಹೇಳುವಂಥದ್ದು, ಪಾಂಪ್ಲೆಟ್ಸ್ ಅನ್ನ ಕೊಡುವಂಥದ್ದು, ಸೇವಾ ಕೇಂದ್ರಕ್ಕೆ ಹೋದಾಗ ಹಣದ ಸೇವೆ, ತನುವಿನ ಸೇವೆ, ಭಂಡಾರದ ಸೇವೆ, ಹೀಗೆ ಪುರುಷಾರ್ಥ, ಸೇವೆ, ಕರ್ಮ ಈಗ ಬೇರೆ ಬೇರೆ ಮಾಡ್ಕೊಂಡಿದ್ದೀವಿ. ಇನ್ನು ಮೇಲೆ ಅದೆಲ್ಲನೂ ಒಂದೇ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಕರ್ಮದ ಸಮಯದಲ್ಲೂ ಕೂಡ ಪುರುಷಾರ್ಥ ಮತ್ತು ಸೇವೆ ಎಲ್ಲನೂ ಕೂಡ ಸಮಾವೇಶ ಆಗಿರಬೇಕಾಗ್ತದೆ. ಕರ್ಮದ ಸಮಯದಲ್ಲೂ ಕೂಡ ನಿಮಗೆ ಭಗವಂತನ ನೆನಪು ಇರಬೇಕಾಗ್ತದೆ. ಭಗವಂತನ ಜೊತೆಗೆ ನೀವು ಜೋಡಣೆಯಾಗಿ ಇರಬೇಕಾಗ್ತದೆ. ಈಗ ಭಗವಂತನ ಜ್ಞಾನ ತಿಳಿಸುವಂತ ಸಮಯ ಅಲ್ಲ, ಭಗವಂತನ ಪ್ರತ್ಯಕ್ಷತೆ ಮಾಡಿಸುವಂತ ಸಮಯ. ಭಗವಂತ ಪ್ರತ್ಯಕ್ಷ ಆಗೋದು ಅಂತಂದ್ರೆ ಏನು? ಆದ್ಮೇಲೆ ಭಗವಂತ ಯಾವಾಗ ಪ್ರತ್ಯಕ್ಷ ಆಗ್ತಾರೆ? ಭಗವಂತ ಯಾವಾಗ ಪ್ರತ್ಯಕ್ಷ ಆಗ್ತಾರೆ? ಕಲಿಯುಗ ಅಂತ್ಯ, ಸಂಗಮ. ಅದು ಭಗವಂತನ ಜನ್ಮ, ಭಗವಂತನ ಅವತರಣೆ. ಭಗವಂತ ಪ್ರತ್ಯಕ್ಷ ಆಗೋದು ಯಾವಾಗ? ಮಕ್ಕಳು ತಂದೆ ಸಮಾನದ. ಯಾವಾಗ ಸಾಧು ಸನ್ಯಾಸಿಗಳು, ಭಕ್ತರು ಭಗವಂತನ ಪ್ರತಿ ತಪಸ್ಸನ್ನ ಮಾಡ್ತಾರೋ, ಅವನು ಕೇಳುವಂತ ಇಚ್ಛೆಗಳು, ವರದಾನಗಳೇನಿದ್ದಾವು ಅದಕ್ಕೆ ತಕ್ಕಾಗಿ ತಪಸ್ಸನ್ನ ಮಾಡಿದ ನಂತರದಲ್ಲಿ ಭಗವಂತ ಅವರ ಎದುರುಗಡೆ ಏನ್ ಮಾಡ್ತಾರೆ? ಪ್ರತ್ಯಕ್ಷ ಆಗಿ ಏನ್ ಕೊಡ್ತಾರೆ? ವರವನ್ನ ಕೊಡ್ತಾರೆ. ಹೌದಾ? ಪ್ರತ್ಯಕ್ಷ ಆಗ್ಬೇಕಂತ ತಪಸ್ಸು ಮಾಡ್ಬೇಕೋ ಬೇಡವೋ? ಈ ತಪಸ್ಸು ಅಂದ್ರೇನು? ಭಗವಂತನಿಗಾಗಿ ತಪ್ಪಿಸುವುದು. ತಪಸ್ಸು ಅಂದ್ರೆ ಬೇಕು 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 ಅಂತ ಅನ್ಸುವಂಥದ್ದು. ಸಾಯಂಕಾಲ 5 ಗಂಟೆ ಆದ ತಕ್ಷಣ ಡ್ರಿಂಕ್ ಮಾಡೋರಿಗೆ ಬೇಕು 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 ಅಂತ ಅನ್ಸತ್ತಲ್ಲ. ಟೀ ಕುಡಿಯೋರಿಗೆ ಟೈಮ್ ಲೇಟ್ ಆಯ್ತು ಅಂದ ತಕ್ಷಣ ಟೀ ಬೇಕು ಅಂತ ಅನ್ಸತ್ತಲ್ವಾ? ಹಾಗೇನೆ ಬೇಕು 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 ಹೇಳುವಂತ ಒಂದು ಆಂತರಿಕವಾದಂತ ಒಂದು ಇಚ್ಛೆ. ಹಾಗೆ ವರ್ತಮಾನ ಸಮಯದಲ್ಲಿ ವಿಶ್ವದಾದ್ಯಂತ ಸರ್ವ ಆತ್ಮಗಳು ಭಗವಂತ ಕಷ್ಟವನ್ನು ದೂರ ಮಾಡಪ್ಪ ಅಂತ ಕೇಳ್ತಿದ್ದಾರೆ. ಎಲ್ಲಿದ್ದೀಯಪ್ಪ, ನಮ್ಮ ದುಃಖ ದೂರ ಮಾಡು, ಈ ಜೀವನವನ್ನು ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನ್ ಮಾಡ್ತಿದ್ದಾರೆ? ಪರಿತಪಿಸ್ತಾ ಇದ್ದಾರೆ. ಅಂದಮೇಲೆ ಅಂತಹ ಆತ್ಮಗಳ ಎದುರುಗಡೆಗೆ ಭಗವಂತ ಪ್ರತ್ಯಕ್ಷ ಆಗ್ಬೇಕು, ಆಗ್ಬಾರ್ದು? ಪ್ರತ್ಯಕ್ಷತೆ ಯಾರ್ದಾಗ್ಬೇಕು? ಪ್ರತ್ಯಕ್ಷತೆ ಯಾರ್ದಾಗ್ಬೇಕು? ಭಗವಂತ. ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು, ದೇವತೆಗಳ ಪ್ರತ್ಯಕ್ಷತೆ ಆಗ್ಬೇಕು? ಭಗವಂತ ದೇವತೆಗಳ ಮೂಲಕ ಪ್ರತ್ಯಕ್ಷ ಆಗ್ತಾರೆ. ಈಗ ಆಗ್ಬೇಕಾಗಿರೋದು ದೇವತೆಗಳದು, ಭಗವಂತಂದು? ಭಗವಂತಂದಲ್ವಾ? ಅಂದ್ಮೇಲೆ ದೇವತೆಗಳಾಗ್ಲಿಕ್ಕೆ ನಾವ್ಯಾರು ದೇವತೆ ಯೋಗ್ಯವಾಗಿರುವಂತ ಶರೀರ ಇಲ್ವಲ್ಲ ನಮ್ಮ ಹತ್ರ. ನಮ್ದು ಹಳೆ ಶರೀರ ತಾನೇ ಇರೋದು, ಕಲಿಯುಗದ ಶರೀರ ತಾನೇ. ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಿದ್ದಾರೆ?
ಭಗವಂತ ನಿರಾಕಾರ ಅಂತ ಗೊತ್ತಿಲ್ಲದೆ ಇರುವಂತ ಕಾರಣದಿಂದ ಏನ್ ಮಾಡಿದ್ದಾರೆ, ತಪಸ್ ಮಾಡುವಂತ ವ್ಯಕ್ತಿಯನ್ನು ಕೂಡ ಶರೀರ ರೂಪದಲ್ಲಿ ತೋರಿಸಿದ್ದಾರೆ, ಪ್ರತ್ಯಕ್ಷ ಆಗುವಂತ ವ್ಯಕ್ತಿಯನ್ನು ಕೂಡ ಶರೀರದ ರೂಪದಲ್ಲಿ ತೋರಿಸಿದ್ದಾರೆ. ಯಾಕಂದ್ರೆ ಅವರಿಗೆ ಆತ್ಮಜ್ಞಾನ ಪರಮಾತ್ಮ ಜ್ಞಾನ ಇಲ್ಲದೆ ಇರುವಂತ ಕಾರಣದಿಂದ ಆ ರೀತಿ ತೋರಿಸಿದ್ದಾರೆ. ಇಲ್ಲಿ ತಪಸ್ಸು ಮಾಡುವಂತ ಆತ್ಮನೋ ಶರೀರನೋ? ಆತ್ಮ. ಬೇಕು ಬೇಕು ಅಂತ ಇಚ್ಛೆ ಉತ್ಪನ್ನ ಆಗೋದು ಆತ್ಮಕ್ಕೂ ಶರೀರಕ್ಕೂ? ಆತ್ಮ ಕೇಳ್ತಾ ಇರುವಂತದ್ದು ಶರೀರಕ್ಕೂ ಪರಮಾತ್ಮನಿಗೂ? ಶರೀರಕ್ಕೆ. ಆತ್ಮಕ್ಕೆ ಬೇಕು ಅಂತ ಕೇಳ್ತಾ ಇದ್ದೀವಿ, ಶರೀರಕ್ಕೆ ಬೇಕು ಅಂತ ಕೇಳ್ತಾ ಇದ್ದೀವಿ? ಶಾಂತಿ ಸುಖ ಬೇಕಾಗಿರೋದು ಆತ್ಮಕ್ಕೂ ಶರೀರಕ್ಕೂ? ಯಾರನ್ನು ಕೇಳ್ತಿದ್ದಾರೆ? ಪರಮಾತ್ಮ ಆಕಾರನೋ ನಿರಾಕಾರನೋ? ಪ್ರತ್ಯಕ್ಷ ಅಂತಂದ್ರೆ ಏನು? ಅವನು ಆಸ್ ಇಟ್ ಇಸ್ ಅವನೇ ಬರಬೇಕು, ಯಾರನ್ನ ಕಳಿಸ್ಕೊಡೋದಲ್ಲ. ನನ್ನ ಬದಲಿಗೆ ನಿಮ್ಮನ್ನು ಕಳಿಸ್ಕೊಡ್ತೇನೆ ಅಂತಲ್ಲ. ಯಾರಿದ್ದಾರೋ ಅವರೇ ಹೇಗಿದ್ದಾರೋ ಹಾಗೇ ಬರ್ಬೇಕು. ಭಗವಂತ ಹೇಗಿದ್ದಾರೆ? ನಿರಾಕಾರಗಳ ಜೊತೆಗೆ ಸಪ್ತ ಗುಣಗಳಿಂದ ಸೇರಿರುವಂಥವನು. ನಿರಾಕಾರ ಆದ್ರೂ ಕೂಡ ಅವನು ಇದ್ದಾನೆ, ಅವನ ಅಸ್ತಿತ್ವ ಇದೆ. ಯಾವ್ದಲ್ಲಿ? ಸಪ್ತ ಗುಣಗಳಿಂದ. ಹೌದಾ? ಆದ್ಮೇಲೆ ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು ಅಂತ ಅಲ್ಲಿ ಏನಿರ್ಬೇಕು? ಸಪ್ತ ಗುಣಗಳು ಇರ್ಬೇಕು ತಾನೆ. ಅವಾಗ ತಾನೇ ಪ್ರತ್ಯಕ್ಷತೆ ಅಂತ ಹೇಳ್ತಾರೆ. ನಿಮ್ಗೆ ಬಣ್ಣ ಕಾಣ್ತೋದು ಸಾಕ್ಷಾತ್ಕಾರ, ಕಲರ್ ಕಾಣಿದೆ, ಕಿರಣ ಕಂಡಿದೆ, ಅದು ಪ್ರತ್ಯಕ್ಷತೆ ಅಲ್ಲ, ಅದು ಸಾಕ್ಷಾತ್ಕಾರ, ಆಕಾರ ಅಷ್ಟೇ. ಅದು ಮಾವಿನ ಹಣ್ಣಿನ ಆಕಾರ ಬೇರೆ, ರುಚಿ ಬೇರೆ. ಹೌದಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾನೆ, ಪ್ರತ್ಯಕ್ಷತೆ ಆಗ್ಬೇಕು. ಯಾರ್ದು? ಭಗವಂತ. ಹೇಗೆ? ತಪಸ್ಸಿನ ಮುಖಾಂತರ. ಹೇಗೆ? ತಪಸ್ಸಿನ ಮುಖಾಂತರ. ತಪಸ್ಸು ಭಕ್ತರು ಮಾಡ್ತಾರೆ. ನೀವು ಪ್ರತ್ಯಕ್ಷತೆಗೆ ನಿಮಿತ್ತವಾಗಬೇಕು ಅಂತಂದ್ರೆ, ನೀವು ಯೋಗದಲ್ಲಿ ಕುಳಿತುಕೊಂಡಾಗ ನಿಮ್ಮ ಮನಸ್ಸನ್ನ ಎಲ್ಲ ಕಡೆಯಿಂದ ತೆಗೆದು ಭಗವಂತನ ಕಡೆಗಿಟ್ಟಾಗ ನಿಮಗೆ ಭಗವಂತನ ಸಪ್ತ ಗುಣಗಳ ಅನುಭವ ಆಗತ್ತೋ ಆಗಲ್ವೋ? ಭಗವಂತ ನಮ್ ಜೊತೆಲಿ ಇದ್ದಾರೆ ಅಂತ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಫೋಟೋದಿಂದನೋ ಕಿರಣದಿಂದನೋ? ಸಪ್ತ ಗುಣಗಳಿಂದ ತಾನೆ. ಆ ಅನುಭವದಿಂದ ಗೊತ್ತಾಗತ್ತೆ ನಮ್ಮ ಜೊತೆ ಭಗವಂತ ಇದ್ದಾರೆ. ಸರಿ. ಆದರೆ ಭಗವಂತ ಹೇಳ್ತಾರೆ, ಆ ಶಕ್ತಿ ಹೇಳುವಂಥದ್ದು ಆತ್ಮನ ಮೂಲಕ ಮನಸ್ಸು ಬುದ್ಧಿವರೆಗೆ ಮಾತ್ರ ತಲುಪಿದೆ. ಇಲ್ಲಿವರೆಗೆ ತಲುಪಿದೆಯಂತೆ ಮನಸ್ಸು ಬುದ್ಧಿ. ಅಂದ್ರೆ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀರಿ, ನೀರ್ ಇಟ್ಟಿದ್ದೀರಿ, ಬಿಸಿ ಏನಾಗಿದೆ? ಪಾತ್ರೆಗೆ ಮಾತ್ರ ಬಂದಿದೆ, ಇನ್ನು ಯಾವ್ದಕ್ ಬಂದಿಲ್ಲ? ನೀರಿಗೆ ಬಂದಿದೆ. ತರಕಾರಿವರೆಗೆ ನೀರವರೆಗೆ ಬಂದಿಲ್ಲ. ಅದಕ್ಕೆ ತರಕಾರಿ ಏನಾಗಿಲ್ಲ? ಇವಾಗ ಹೆಂಗಾಗ್ಬೇಕು ಅಂತ ಹೇಳ್ತಾರೆ ಬಾಬಾ? ಅವಶ್ಯಕತೆ ಏನಿದೆ? ತರಕಾರಿ ಬೇಯಬೇಕು. ತರಕಾರಿ ಬೆಂದು ಮಸಾಲೆ ಮಿಕ್ಸ್ ಆಗಿ ಅದರ ವಾಸನೆ ಎಲ್ಲ ಕಡೆ ಹರಡಬೇಕು. ವಾಸನೆ ಬರ್ಬೇಕು ಜನರಿಗೆ, ಅಲ್ವಾ? ನಿಮ್ಮ ಮನೆಯಲ್ಲಿ ಶಾವಿಗೆ ಪಾಯಸ ಮಾಡ್ತಿದ್ದಾರೆ ಅಂತ ಪಕ್ಕದ ಮನೆಯವ್ರಿಗೆ ಗೊತ್ತಾಗ್ಬೇಕು ಅಂತಂದ್ರೆ ಏನಾಗ್ಬೇಕು? ವಾಸನೆ ಬರ್ಬೇಕು. ವಾಸನೆ ಎಲ್ಲ ಹರಡ್ಬೇಕು? ವಾಯುಮಂಡಲ ತಾನೆ. ವಾಯುಮಂಡಲದ ಮೂಲಕ ತಾನೇ ಹೋಗ್ಬೇಕು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಪುರುಷಾರ್ಥ, ಸಾಧನೆ, ಸೇವೆ, ಭಗವಂತನ ವಿಶೇಷವಾದಂತ ಪ್ರತ್ಯಕ್ಷತೆ ಯಾವಾಗ ಆಗ್ಬೇಕು? ಮುರ್ಲಿ ಕೇಳ್ಬೇಕಾದ್ರ ಅಮೃತ ವೇಳೆ ಸಮಯದಲ್ಲಿ ಆಗ್ಬೇಕಾ? ನೀವು ಮೌಂಟ್ ಅಬುನಲ್ಲಿ ಬಟ್ಟಿಲಿದ್ದಾಗ ಆಗ್ಬೇಕಾ? ಸಾಯಂಕಾಲದ ಯೋಗದ ಸಮಯದಲ್ಲಿ ಆಗ್ಬೇಕು. ಯಾವಾಗ ಆಗ್ಬೇಕು ಅಂತ ಹೇಳ್ತಾರೆ ಮುರಳಿ ಆಧಾರದಲ್ಲಿ? ಯಾವಾಗ? ಯಾವ ಸಮಯದಲ್ಲಿ? ಎಲ್ಲಾ ಸಮಯದಲ್ಲೂ. ಕರ್ಮ ಮಾಡ್ತಾ ಇರುವಂತ ಸಮಯದಲ್ಲಿ. ಯಾವ ಸಮಯದಲ್ಲಂತೆ? ನೀವು ತಪಸ್ಸಿಗಂತ ಕೂತ್ಕೊಂಡಿದ್ದೀರಿ, ಸೆಂಟ್ರಿಗೆ ಕೂತ್ಕೊಂಡಿದ್ದೀರಿ, ಅಮೃತ ವೇಳೆಯಲ್ಲಿ ಕೂತ್ಕೊಂಡಿದ್ದೀರಲ್ಲ, ದಿನನಿತ್ಯದ ಕರ್ಮ ಮಾಡುವಂತ ಸಮಯದಲ್ಲಿ ಏನಾಗ್ಬೇಕು? ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸು ನಿರಂತರವಾಗಿ ಯಾರ ಜೊತೆಗೆ ಜೋಡಣೆಯಾಗಿರ್ಬೇಕು? ಪರಮಾತ್ಮನ ಜೊತೆ ಜೋಡಣೆಯಾದಾಗ ಪರಮಾತ್ಮನ ಶಕ್ತಿ ಆತ್ಮದ ಮೂಲಕ, ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ, ಸಂಸ್ಕಾರದ ಮೂಲಕ, ಶರೀರದ ಮೂಲಕ, ಶರೀರದ ಒಂದೊಂದು ಕಣಗಳ ಮೂಲಕ ಇಲ್ಲಿಗೆ ಬರ್ಬೇಕದು ವಾಯುಮಂಡಲಕ್ಕೆ ಬರಬೇಕು. ಬಂದಾಗ
ಕರ್ಮ ಮಾಡ್ಲಿಕ್ಕೆ ಅಂತ ನೀವು ಅಲ್ಲಿಗೆ ಹೋದಾಗ, ಆ ದಿನದ ನಿಮ್ಮ ಪಾತ್ರದ ಅನುಸಾರ ನೀವು ಅಲ್ಲಿಗೆ ಹೋದಾಗ ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗುವಂತ ಅನುಭವ ಮೊದಲನೇದಾಗಿ ಯಾರಿಗಾಗ್ಬೇಕು? ಆತ್ಮಕ್ಕೆ ನಮ್ಗೆ ನನಗೆ ನಿಮ್ಗೆ ಆಗ್ಬೇಕು ತಾನೆ. ಪಾಯಸದ ವಾಸನೆ ಮೊದ್ಲು ಯಾರಿಗೆ ಬರ್ತದೆ? ಮಾಡೋರು ಮಾಡೋರಿಗೆ ಮತ್ತು ಪಾತ್ರೆಗೆ ಬರ್ತಿರ್ತಾನೆ. ಓಕೆ, ಪಾತ್ರೆಗೆ ಫೀಲ್ ಆಗೋದೆಲ್ಲ ಬೇರೆ ವಿಷಯ ಅಲ್ವಾ? ಯಾವ್ದಲ್ಲಿ ಅದು ಐಟಮ್ ಇದೆಯೋ ಅದಕ್ಕೆ ಆಗ್ಬೇಕಲ್ವಾ? ಆದ್ಮೇಲೆ ಮೊದ್ಲು ನಿಮ್ಗೆ ಶಾಂತಿ ಅನುಭವ ನಿಮ್ಗೆ ಆಗ್ಬೇಕಲ್ವಾ? ಶಾಂತಿ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಕಿರಣ ಅಂತಂದ್ರೆ ಹೋಗತ್ತಾ ಅದು? ಇಲ್ಲ. ಪಾಯಸ ಮಾಡಿಟ್ಬಿಟ್ಟು ನನ್ನಿಂದ ಸುವಾಸನೆ ಹೋಗ್ತಾ ಇದೆ ಅಂತ ಶಾವಿಗೆ ಹೇಳ್ತಾ ಕೂತ್ಕೊಂಡ ಹಾಲು ಹೇಳ್ತಾ ಕೂತ್ಕೊಂಡಲ್ಲಿ ಸುವಾಸನೆ ಹೋಗತ್ತಾ? ಇಲ್ಲ. ಇಲ್ವಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಪ್ರತ್ಯಕ್ಷತೆ ಅಂತಂದ್ರೆ ಏನು ಅಂತಂದ್ರೆ, ಸಾಧಾರಣ ಕರ್ಮವನ್ನ ಮಾಡ್ತಾ ಇದ್ರೂ ಕೂಡ ನಿಮ್ಮ ಮನಸ್ಸು ಬುದ್ಧಿ ಯಾರ ಜೊತೆಗೆ ಜೋಡಣೆ ಆಗಿರಬೇಕು? ಪರಮಾತ್ಮ. ಕೆಲವೊಂದ್ಸಲ ಏನಾಗುತ್ತೆ, ನಾವು ನಮ್ಮನೇಲಿ ಕೆಲಸ ಮಾಡ್ತಿರ್ತೀವಿ, ಮನಸ್ಸಿನಲ್ಲಿ ಮನೆಯವ್ರನ್ನ ಬೈತಾ ಇರ್ತೀವಿ ಮನಸ್ಸಿನಲ್ಲಿ. ಅವಾಗ ಏನು ವೈಬ್ರೇಷನ್ ಹೊರಗಡೆ ಹೋಗ್ತಾ ಇರ್ತದೆ? ಬೈಗುಳ ಹೋಗ್ತಾ ಇರ್ತದೆ. ಕ್ರೋಧ, ಸಿಟ್ಟು, ಕೋಪ ಬಾಯಿಂದ ಹೊರಗಡೆ ಬರ್ತಾ ಇಲ್ಲ, ಮನಸ್ಸಿನಲ್ಲಿ ಹೊರಗಡೆ ಏನ್ ಹೋಗ್ತಾ ಇರ್ತದೆ? ಆ ವೈಬ್ರೇಷನ್ ಹೋಗುತ್ತೋ ಹೋಗಲ್ವೋ? ಹೋಗುತ್ತೆ. ಹಾಗೇನೆ ಯಾಕೆ ಹೋಗ್ತಾ ಇದೆ ಅಂತ ನೀವು ಅವ್ರ ಜೊತೆ ಜೋಡಣೆ ಆಗಿದ್ದೀರಲ್ವಾ, ಶರೀರದಿಂದನ ಮಾನಸಿಕವಾಗಿ ಮಾನಸಿಕ ಅದರ ಎಫೆಕ್ಟ್ ವಾತಾವರಣದಲ್ಲಿ ವಾಯುಮಂಡಲದಲ್ಲಿ ಬರ್ತಾ ಇದೆಯಲ್ವಾ? ಆವಾಗ ನೀವು ಸಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಕೆಲಸ ಸರಿ ಆಗತ್ತೋ ಅಸಫಲ ಆಗತ್ತೋ? ಅಸಫಲ. ಅಲ್ವಾ? ಅದಕ್ಕೆ ಹೇಳ್ತಾರೆ ಲೌಕಿಕದವರಿಗೆ ನೋಡಿದಾಗ ನೀವು ಸಾಧಾರಣ ಕರ್ಮನೇ ಮಾಡ್ತಾ ಇರ್ಬೋದು, ಕಸ ಗುಡಿಸ್ತಾ ಇರ್ಬೋದು, ಪಾತ್ರೆ ತೊಳಿತಾ ಇರ್ಬೋದು, ಅಡಿಗೆ ಮಾಡ್ತಾ ಇರ್ಬೋದು, ಯಾರಿಗೆ ಜ್ಞಾನ ಹೇಳ್ತಾ ಇರ್ಬೋದು, ಏನೇ ಇರ್ಬೋದು, ಸಾಧಾರಣವಾಗಿ ಅನಿಸ್ತಾ ಇರ್ಬೋದು. ಅದ್ರ ಒಳಗಡೆಯಿಂದ ನಿರಂತರವಾಗಿ ಈಶ್ವರಿ ಶಕ್ತಿ ಏನಾಗ್ತಾ ಇರಬೇಕು? ಫ್ಲೋ ಆಗ್ತಾ ಇದೆ. ಹೊರಗಡೆ ಹೋಗ್ತಾ ಇರಬೇಕು. ಕರ್ಮದ ಸಮಯದಲ್ಲೂ ಭಗವಂತನ ಪ್ರತ್ಯಕ್ಷತೆಯ ಅನುಭವ ನಿಮ್ಗೆ ಆಗ್ಬೇಕು. ನಿಮ್ಗೆ ಹಲ್ಲು ನೋವಿದೆ ಅಂತ ತಿಳ್ಕೊಳ್ಳಿ. ಆ ಹಲ್ಲು ನೋವಿನ ಅನುಭವ ಯಾವಾಗ ಹೊರಗಡೆ ಹೋಗ್ತಾ ಇರ್ತದೆ, ಯಾವಾಗ ಒಳಗಡೆ ಇರ್ತದೆ? ಯಾವಾಗ ಅನುಭವ ಆಗತ್ತೆ, ಯಾವಾಗ ಅನುಭವ ಆಗೋದಿಲ್ಲ? ತಿಂದಾಗ ಹಲ್ಲು ನೋವು ಇದೆ ಅಂದ್ಮೇಲೆ ರೆಗ್ಯುಲರ್ ಆಗಿ ಇರ್ತದೆ ತಾನೆ? ಬೆಳಿಗ್ಗೆಯಿಂದ ನೀವು ಸಾಯಂಕಾಲದವರೆಗೆ ಹಲ್ಲು ನೋವು ಇರುತ್ತೋ ಇರಲ್ವೋ? ಇರುತ್ತೆ. ಅವಾಗ ಏನೇ ಕರ್ಮ ಮಾಡ್ಬೇಕಾದ್ರೂ ನೋವಿನ ಅನುಭವ ನಿಮ್ಗೆ ಇರುತ್ತೋ ಇರಲ್ವೋ? ಇರುತ್ತೆ. ನಿದ್ರೆ ಮಾಡಿದ ಸಮಯ ಬಿಟ್ಟು ಬೇರೆ ಎಲ್ಲ ಸಮಯದಲ್ಲೂ ಆ ಕರ್ಮದ ಜೊತೆಗೆ ನೋವಿನ ಅನುಭವ ಇರ್ತದೆ ತಾನೆ? ಇರುತ್ತೆ. ಯಾಕಂದ್ರೆ ನೋವಲ್ಲಿದೆ. ಹಾಗೆ ಇಲ್ಲೂ ಕೂಡ ಏನು ಕರ್ಮ ಮಾಡ್ತಾ ಇದ್ರೂ ಕೂಡ ಏನಾಗ್ಬೇಕಂತ ಹೇಳಿ, ಭಗವಂತನ ಶಕ್ತಿ ದೃಷ್ಟಿಯ ಮೂಲಕ, ಸಂಕಲ್ಪದ ಮೂಲಕ, ವಾತಾವರಣದ ಮೂಲಕ, ವೈಬ್ರೇಷನ್ಸ್ ಮೂಲಕ ಏನಾಗ್ಬೇಕು? ಹೊರಗಡೆಗೆ ಹೋಗ್ತಾ ಇರಬೇಕು. ಅಂದ್ರೆ ನಿಮ್ಮ ಮನಸ್ಸು ಲೌಕಿಕದ ಕಡೆಗೆ ಇರ್ಬೇಕು, ಅಲೌಕಿಕದ ಕಡೆ ಇರ್ಬೇಕಾ? ನಾನು ಸುಂದರವಾಗಿದ್ದೀನಿ ಅಂತ ಫೇರ್ ಅಂಡ್ ಲವ್ಲಿ ಹಚ್ಕೊಂಡು, ಹೇರ್ ಡೈ ಮಾಡ್ಕೊಂಡ್ಬಿಟ್ಟು, ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ಟು ತೋರಿಸ್ಬೇಕಾ ಜನರಿಗೆ? ಬೇಡ. ನಾನು ಕೋಟ್ಯಾಧಿಪತಿ ಅಂತ ತೋರಿಸ್ಬೇಕಾ? ಇಲ್ಲ. ನಾನು ಒಳ್ಳೆ ಡಾಕ್ಟರ್ ಆಗಿದ್ದೇನೆ, ಲಾಯರ್ ಆಗಿದ್ದೇನೆ ಅಂತ ತೋರಿಸ್ಬೇಕಾ? ಇಲ್ಲ. ಸ್ವಂತ ಬಿಲ್ಡಿಂಗ್ ಇದೆ ಅಂತ ತೋರಿಸ್ಬೇಕಾ? ಇಲ್ಲ. ಯಾವ್ದನ್ನ ತೋರಿಸ್ಬೇಕು? ಸಪ್ತಗುಣಗಳು ಅನುಭವ ನೀವು ಮಾಡ್ಬೇಕು. ಭಗವಂತನ ಜೊತೆಗೆ ಜೋಡಣೆಯಾಗ್ಬಿಟ್ಟು ಆ ಶಕ್ತಿ ಪ್ರವಾಹ ಆಗಿರುವಂತ ಅನುಭವ ಮೊದ್ಲು ನಿಮ್ದಾಗ್ಬೇಕು. ಇದು ಸೇವೆ ಹೇಗಿರ್ಬೇಕು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ ಅಂದ್ರೆ, ದರ್ಶನೀಯ ಮೂರ್ತಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ದರ್ಶನೀಯ ಮೂರ್ತಿ. ಹಂಗಂದ್ರೆ ನಮ್ಮ ದರ್ಶನದಿಂದ ಅವರಿಗೆ ಅದು ಅನುಭವ ಆಗ್ಬಿಡ್ಬೇಕು ಸಪ್ತಗುಣಗಳು. ಆದ್ಮೇಲೆ ಕೆಲವೊಂದು ದೇವಸ್ಥಾನಕ್ಕೆ ನೀವು ಹೋಗ್ತೀರಾ ಅಲ್ವಾ, ತೆಂಗಿನಕಾಯಿ ತಗೊಂಡ್ ಹೋಗ್ತೀರಾ. ಅವಾಗ ಏನ್ ಮಾಡ್ತಾರೆ ಅರ್ಚಕರು? ಮೂರ್ತಿ ಬಡಿ ಇಡ್ತಾರೆ. ಮೂರ್ತಿ ಎದುರುಗಡೆಗೆ ಇಡ್ತಾರೆ, ತೆಂಗಿನಕಾಯಿ ಹೊಡಿತಾರೆ, ಆರತಿ ಮಾಡ್ಬಿಟ್ಟು ನಿಮ್ಗೆ ವಾಪಸ್ ಕೊಡ್ತಾರೆ. ಕೊಡಲ್ವೋ? ಕೊಡ್ತಾರೆ. ಒಳಗಡೆ ಒಂದು ಮೂರ್ತಿ ಇದೆಯೋ ಇಲ್ವೋ? ಇದೆ. ಮೂರ್ತಿ ಎದುರುಗಡೆ ನೀವು ಇದ್ದೀರೋ ಇಲ್ವೋ? ಇದ್ದೀವಿ. ಅವಾಗ ಮೂರ್ತಿಯ ದರ್ಶನ ನಿಮ್ಗೆ ಆಗಿದೆಯೋ ಆಗಿಲ್ವೋ? ಆಗಿದೆ. ಅವಾಗ ಅದು ದರ್ಶನೀಯ ಮೂರ್ತಿ ಹೌದೋ ಅಲ್ವೋ? ಹೌದು. ಹೌದು. ಹೌದೋ ಅಲ್ವೋ? ಹೌದು. ದರ್ಶನ ಹೌದು. ಹೌದೋ ಅಲ್ವೋ? ಕೃಷ್ಣಣ್ಣ ಹೌದೋ ಅಲ್ವೋ? ಹೌದು ಅಣ್ಣ. ಅಲ್ಲ. ಅಯ್ಯೋ. ಏನ್ ಅನ್ನೋದು? ಹೌದು ಅಂದ್ರೆ ಅಲ್ಲ ಹೇಳ್ತೀರಿ, ಅಲ್ಲ ಅಂದ್ರೆ ಹೌದು ಹೇಳ್ತೀರಿ. ದರ್ಶನೀಯ ಮೂರ್ತಿ ಯಾವ್ದು ಗೊತ್ತಾ? ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪನ ಎದುರುಗಡೆ ಹೋದಾಗ ನೀವು ತೆಂಗಿನಕಾಯಿ ಹೊಡಿತೀರಿ? ಇಲ್ಲ.
ಅವ್ರು ಪೂಜೆ ಮಾಡ್ತಾರೆ, ಇಲ್ಲ ಗಂಟೆ ನಿಂತ್ಕೊಂಡ್ಬಿಟ್ಟು ನಿಮ್ ಕಷ್ಟ ಹೇಳ್ತೀರಾ, ಇಲ್ಲ ಹಾಡಾಡ್ತೀರಿ, ಇಲ್ಲ ಭಜನೆ ಮಾಡ್ತೀರಿ, ಇಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತೀರಾ, ಇಲ್ಲ ಏನ್ ಮಾಡ್ತೀರಿ? ನೋಡ್ತೀವಿ ದರ್ಶನ ಮಾಡ್ತೀವಿ. ದರ್ಶನ ಅಷ್ಟೇ. ಏನ್ ಹೇಳಿ ಅಲ್ಲಿ? ದರ್ಶನ ದರ್ಶನ. ಮಾತುಕತೆ ಏನಿಲ್ಲ, ದರ್ಶನ ಮಾಡ್ತಾ ಇರೋದು ಹೋಗ್ತಾ ಇರೋದು ಅಷ್ಟೇನೆ. ಅರ್ಥ ಆಗ್ತಿದೆ ನಿಮ್ಗೆ ವಿಷಯ ಏನು ಅಂತ? ಸೆಕೆಂಡಿನ ದರ್ಶನ ಅಷ್ಟೇ. 1 ಸೆಕೆಂಡ್, ಮ್ಯಾಕ್ಸಿಮಮ್ ಅರ್ಧ ಮಿನಿಟ್, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಎಳಿತಾ ಇರ್ತಾರೆ ಹೋಗಿ 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 ಅಂತ ಅಷ್ಟೇ. ದರ್ಶನ ಅಷ್ಟೇ. ತೆಂಗಿನಕಾಯಿ ಹೊಡಿತಿದ್ರೆ ಆ ಮೂರ್ತಿ ಎದುರುಗಡೆಗಲ್ಲ, ಬೇರೆ ಕಡೆ ಹೊಡಿಬೇಕಾಗ್ತದೆ, ಹೌದಾ? ಪೂಜೆ ಗೀಜೆ ಏನಿರೋದಿಲ್ಲ ಅಲ್ಲಿ, ಸುಮ್ಮನೆ ದರ್ಶನ ಮಾಡ್ತಾ ಇರೋದು ಹೋಗ್ತಾ ಇರೋದಷ್ಟೇ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಾನು ದೃಷ್ಟಿ ಕೊಟ್ಟಿದ್ದೇನೆ, ಆತ್ಮವನ್ನ ನೋಡಿದ್ದೇನೆ, ಜ್ಞಾನ ಹೇಳ್ತಿದ್ದೇನೆ, ಟೋಲಿ ಕೊಡ್ತಿದ್ದೇನೆ, ಮನೆ ಕರ್ಕೊಂಡು ಬಂದಿದ್ದೇನೆ, ಸನ್ಮಾನ ಮಾಡಿದ್ದೇನೆ, ಇದ್ಯಾವುದಿಲ್ಲ. ಓಕೆ, ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ಭಕ್ತರು ಮೂರ್ತಿ ಹತ್ರ ಹೋಗ್ತಾ ಇದೆಯೋ, ಮೂರ್ತಿನೇ ಭಕ್ತರ ಹತ್ರ ಬಂದಿದ್ಯೋ? ಮೂರ್ತಿ ಈ ಹತ್ರ ಮೂರ್ತಿ ಹತ್ರ ಆ ಭಾನುವಾರದ ಮುರಳಿ ಆಧಾರ ನಾನು ಕೇಳ್ತಾ ಇರುವಂತ. ಇದರಲ್ಲಿ ದರ್ಶನಿ ಮೂರ್ತಿಯ ವಿಷಯದಲ್ಲಿ ಭಕ್ತರ ಹತ್ರ ಮೂರ್ತಿ ಹೋಗ್ತಾ ಇದೆಯೋ, ಮೂರ್ತಿ ಹತ್ರ ಭಕ್ತರು ಬರ್ತಾ ಇದ್ದಾರೋ? ಮೂರ್ತಿ ಹತ್ರ ಭಕ್ತರು ಹೋಗ್ತಿದ್ದಾರೆ. ಮೂರ್ತಿ ಹತ್ರ ಭಕ್ತರು ಹೋಗ್ತಿದಾರಾ? ಬಾಬಾ ಈ ಸ್ಥಿತಿ ಯಾವಾಗ ಇರ್ಬೇಕು ಅಂತ ಹೇಳಿದ್ದಾರೆ? ಯಾವಾಗ ಇರ್ಬೇಕು ಅಂತ ಹೇಳಿದ್ದಾರೆ? ಕರ್ಮ ಮಾಡುವಂತ ಸಮಯದಲ್ಲಿ. ಅವಾಗ ಅವ್ರು ನಿಮ್ಮ ಹತ್ರ ಬರ್ತಿದ್ದಾರೆ, ನೀವು ಅವ್ರ ಹತ್ರ ಹೋಗ್ತಾ ಇದ್ದೀರೋ? ಅವ್ರು ನಮ್ಮ ಹತ್ರ ಆ ನಾವು ಅವ್ರ ಹತ್ರ ಹೋಗ್ತಿರ್ತೀವಿ. ಅವ್ರು ನಿಮ್ಮ ಹತ್ರ ಬರ್ತಾ ಇಲ್ವಲ್ಲ. ನೀವಿರುವಂತ ಸ್ಥಳದಲ್ಲಿ ಅವ್ರು ಬರ್ತಿದ್ರಲ್ಲ, ನೀವು ಅವ್ರ ಹತ್ರ ಹೋಗ್ತಾ ಇದ್ದೀರಿ ಕರ್ಮ ಕ್ಷೇತ್ರದಲ್ಲಿ, ಹೌದಾ? ಆಫೀಸಿಗೆ ಹೋದ್ರಿ, ಟ್ರೈನಲ್ಲಿ ಹೋದ್ರಿ, ಬಸ್ಸಲ್ಲಿ ಹೋದ್ರಿ, ಇಲ್ಲೇ ಹೋದ್ರು, ನೀವು ತಾನೇ ಅವ್ರಿಗೆ ಹೋಗ್ತಾ ಇದ್ದೀರಿ. ಇದು ಉತ್ಸವ ಮೂರ್ತಿ. ಇದು ನೀವು ಅಲ್ಲಿ ಹೋಗಿ 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 ಏನಾಗ್ಬೇಕು, ನಿಮ್ಮ ರುಚಿಯನ್ನ ಅವ್ರಿಗೆ ಕೊಟ್ಟಾಗ, ಈ ಸಾಧನೆ ಮಾಡಿದ ಇಷ್ಟು ದಿನಗಳು, ವಾರಗಳು, ತಿಂಗಳು, ವರ್ಷ ಆದ್ಮೇಲೆ ಅವ್ರು ಎಲ್ಲಿಗೆ ಬರ್ತಾರೆ? ನಮ್ಮ ಹತ್ರ ಬರ್ತದೆ. ಎಸ್, ಫಸ್ಟಿಗೆ ಪಾಂಪ್ಲೆಟ್ಸ್ ನಾವು ಕೊಡ್ಬೇಕಲ್ವಾ, ಫಂಕ್ಷನ್ ಇದೆ ಅಂತ ಕರಿಬೇಕಲ್ವಾ, ಆಮೇಲೆ ಏನ್ ಮಾಡ್ಬೇಕು, ಅವ್ರು ಇಲ್ಲಿಗೆ ಬರ್ತಾರೆ. 7 days ಕೋರ್ಸು, ಶಿವರಾತ್ರಿ ಅಂತ ಬೇರೆ ಬೇರೆ ಕೊಟ್ಟ ಮೇಲೆ ಅವ್ರು ಸೆಂಟ್ರಿಗೆ ಬರ್ತಾರಲ್ವಾ. ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ಮಕ್ಕಳೇ, ನೀವು ಕರ್ಮ ಕ್ಷೇತ್ರಕ್ಕೆ ಹೋದಾಗ ಕೇವಲ ದರ್ಶನೀಯ ಮೂರ್ತಿಗಳಾಗಿರಿ. ಭಗವಂತನ ಶಕ್ತಿ ಪ್ರವಾಹ ಆಗಿದ್ದು ಮಾತ್ರ ನಿಮ್ಗೆ ಗೊತ್ತಾಗ್ತಾ ಇರ್ಬೇಕು. ಅವ್ರಿಗೆ ಅದರ ಅನುಭವ ಆಗಬೇಕು. ಅವರ ಸಮಸ್ಯೆಗಳು, ಅವರ ವಿಘ್ನಗಳು, ಅವರ ತೊಂದರೆಗಳು, ದುಃಖಗಳು ಏನಾಗ್ಬೇಕು? ದೂರ ಆಗ್ಬೇಕು. ಯಾವ್ದ್ರಿಂದ? ದರ್ಶನ. ನಿಮ್ಮ ಶಕ್ತಿಯಿಂದ. ಅಂದ್ರೆ ಭಗವಂತ ಅವರಿಗೆ ನಿಮ್ಮ ಮೂಲಕ ಶಕ್ತಿಯನ್ನ ಏನ್ ಮಾಡ್ತಾ ಹೋಗ್ತಾರೆ? ಕೊಡ್ತಾ ಹೋಗ್ತಾರೆ. ಅದು ಹೋಗ್ತಾ ಇದೆಯಾ ಅಂತ ನೀವೇನ್ ಮಾಡ್ಬೇಕು? ಅನುಭವ. ಅದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ? ಹೇಳ್ತಾರೆ, ಅದನ್ನ ಬ್ರಾಹ್ಮಣ ಮಕ್ಕಳೇ ಮಾಡ್ಲಿಕ್ಕೆ ಸಾಧ್ಯ. ಬ್ರಾಹ್ಮಣರು ಅಂತಂದ್ರೆ ಯಾರು? ವಿಶ್ವದಲ್ಲಿರುವಂತ ಆತ್ಮಗಳ ಸಂಕಷ್ಟವನ್ನ ದೂರ ಮಾಡಲಿಕ್ಕೆ ಇರುವಂತ ನಿಮಿತ್ತವಾಗಿರುವಂತ ಒಂದು ಶಕ್ತಿ. ಅದಕ್ಕಾಗಿ ಇವತ್ತು ಬಾಬ್ ದಾದಾ ಯಾರನ್ನ ನೋಡ್ತಾ ಇದ್ದಾರೆ? ಬ್ರಾಹ್ಮಣ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಓಕೆ, ಹೀಗೆ ಬಾಬಾ ಹೇಳ್ತಾರೆ, ಪರಿವರ್ತನೆಯನ್ನ ಮಾಡಿಬಿಟ್ಟು ಸಾಧಾರಣ ಕರ್ಮವನ್ನೂ ಕೂಡ ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿ ನೀವೇನಾಗ್ಬೇಕು? ದರ್ಶನೀಯ ಮೂರ್ತಿಗಳು ಆಗ್ಬೇಕಾಗ್ತದೆ. ಆದ್ರೆ ಬಾಬನ ಭಾಷೆ ನಾವು ಅರ್ಥನೇ ಮಾಡೋದಿಲ್ಲ, ಮಾಡ್ಕೊಳ್ಳೋದಿಲ್ಲ, ನಾವು ಜೀವನದಲ್ಲಿ ತರೋದೇ ಇಲ್ಲ. ನಾವೇನ್ ಮಾಡ್ತಾ ಹೋಗ್ತೀವಿ? ಮೂಲಿಯವ ಚೆನ್ನಾಗಿತ್ತು ಮಾಡೋದು, ಒಂದು ಚಿತ್ರ ಪ್ರದರ್ಶನ ಹೇಳಲಿಕ್ಕೆ ಹೋಗೋದು, ಪಾಂಪ್ಲೆಟ್ಸ್ ಕೊಡ್ಲಿಕ್ಕೆ ಹೋಗೋದು. ಹೋಗ್ಬೇಡಿ ಅಂತ ಬಾಬಾ ಏನ್ ಹೇಳಲಿಲ್ಲ, ಹೋಗಿ. ಆದರೆ ಅದು ಕೊಡಬೇಕಾದ ಈ ಸ್ಥಿತಿ ನಿಮ್ದು ಇತ್ತ? ಕೈಯಿಂದ ಪಾಂಪ್ಲೆಟ್ ಕೊಡ್ತಾ ಇದ್ದೀರಿ, ಬಾಯಿಂದ ಜ್ಞಾನ ಹೇಳ್ತಿದ್ದೀರ, ಸರಿ. ಆದ್ರೆ ಆ ಸಮಯದಲ್ಲಿ ಈ ರೀತಿ ಶಕ್ತಿ ಪ್ರವಾಹ ಆಗುವಂತ ಅನುಭವ ನಿಮ್ಗೆ ಆಗ್ತಾ ಇತ್ತಾ? ಒಂದು ವೇಳೆ ಆಗಿದ್ದೇ ಆದ್ರೆ ಅವರಿಗೆ ರುಚಿಯ ಅನುಭವ ಆಗ್ತದೆ, ಅವರು ಭಗವಂತನ ಮನೆಗೆ ಬರ್ತಾರೆ. ಬರೀ ನೀವು ಪಾಂಪ್ಲೆಟ್ಸ್ ಅನ್ನ ಕೊಟ್ಬಿಟ್ಟು ಜ್ಞಾನವನ್ನ ಹೇಳಿದರೆ ಆ ಸಮಯದಲ್ಲಿ ಭಗವಂತನ ಜೊತೆಗೆ ಜೋಡಣೆ ಆಗಲಿಲ್ಲ ಅಂತಂದ್ರೆ ಏನಾಗೋದಿಲ್ಲ? ಅವರು ಬಾಬನ ಮನೆಗೆ ಬರೋದಿಲ್ಲ. ಬಾಬಾ ಹೇಳ್ತಾರೆ, ಈಗ ಇನ್ನು ಮೇಲೆ ಏನ್ ಮಾಡ್ಬೇಕು? ಭಾಷಣ ಮಾಡೋದು ಅಲ್ಲ ಅಂತ ಹೇಳ್ತಾರೆ ಬಾಬಾ.
ಕರ್ಮ ಮಾಡ್ತಾ ಮಾಡ್ತಾ ಅವರಿಗೆ ಭಗವಂತನ ಅನುಭೂತಿಯನ್ನ ಏನ್ ಮಾಡ್ಬೇಕು ನೀವು ಮಾಡಿಸಬೇಕಾಗ್ತದೆ. ಅಷ್ಟು ಪ್ರಮಾಣದಲ್ಲಿ ಶಕ್ತಿ ಪ್ರವಾಹ ಆಗಿದ್ದು ನಿಮ್ಗೆ ಗೊತ್ತಾಗ್ಬೇಕು. ಈ ರೀತಿ ಯೋಗ್ಯರಾಗಿರುವಂತಹ ಮಕ್ಕಳನ್ನ ಬಾಬಾ ನೋಡ್ತಿದ್ದಾರೆ. ಲೌಕಿಕದಲ್ಲೂ ನೋಡಿ ಆದ್ಮೇಲೆ ಪೊಲೀಸರಿಗೆ ಮತ್ತೆ ಈ ಏನಿರುತ್ತೆ ದಫೇದಾರ್ ಅಂತ ಹೇಳ್ತಾರಲ್ಲ, ಅವರಿಗೆಲ್ಲ ಸ್ಟಾರ್ ಇರ್ತದೋ ಇರಲ್ವಾ? ಇಲ್ಲಿ ಇರ್ತೈತೆ. ಇರುತ್ತಾ? ಪೊಲೀಸ್ ಡ್ರೆಸ್ ಹಾಕೊಂಡವ್ರಿಗೆ ಇಲ್ಲಿ ಸ್ಟಾರ್ ಇರ್ತದಾ? ಇಲ್ಲ. ಅಲ್ಲಿ ಯಾರಿಗಿರ್ತದೆ? ದಪ್ಪೆದಾರ PSI ASI ಹೈಯರ್ ಲೆವೆಲ್ ಮಾತ್ರ ಸ್ಟಾರ್ ಇರ್ತದೆ. ಹಾಗೆ ಮೇಲೆ ಹೋಗ್ತಿದ್ದಾಗ 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಏನಾಗ್ತಾ ಹೋಗ್ತದೆ? ಎಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಹಾಗೆ ಇವತ್ತು ಕೂಡ ಬಾಬಾ ಏನ್ ಮಾಡ ಅಲ್ಲಿ ಶರೀರದ ಉದ್ಯೋಗ ಇರುವಂತ ಕಾರಣದಿಂದ ಶರೀರದ ಮೇಲೆ ಏನ್ ಮಾಡ್ತಾರ ಸ್ಟಾರ್ಗಳು ಕಾಣ್ತಾವಲ್ವಾ? ಹಾಗೆ ಇಲ್ಲಿ ಆತ್ಮಿಕ ಉದ್ಯೋಗ ಆಗಿರುವಂತ ಕಾರಣದಿಂದ ನೀವೆಷ್ಟು ಯೋಗ್ಯರಾಗ್ತಾ ಹೋಗ್ತಿರೋ, ಎಷ್ಟು ಪ್ರಮೋಷನ್ ಸಿಗ್ತಾ ಹೋಗುತ್ತೋ, ಎಷ್ಟು ಇನ್ಕ್ರಿಮೆಂಟ್ ಸಿಗ್ತಾ ಹೋಗ್ತದೋ ಅಷ್ಟು ನಿಮ್ಗೆ ಏನಾಗ್ತದೆ? ಸ್ಟಾರ್ ಬರ್ತಾ ಆಗ್ತದೆ. ಇಲ್ಲಿ ತಂದೆ ಮಕ್ಕಳ ಭ್ರಕುಟಿಯಲ್ಲಿ ಏನ್ ಮಾಡ್ತಿದ್ದಾರೆ? ನಕ್ಷತ್ರವನ್ನು ನೋಡ್ತಾ ಇದೆ, ಸ್ಟಾರ್ ಅನ್ನು ನೋಡ್ತಾ ಇದೆ. ಸ್ಟಾರ್ ಯಾವ್ದರ ಆಧಾರದ ಮೇಲೆ ಬರ್ತದೆ? ಯೋಗ್ಯತೆ, ಪುರುಷಾರ್ಥದ ಸೀನಿಯಾರಿಟಿ, ಅನುಭವ. ಎಸ್, ಪುರುಷಾರ್ಥ. ಎಷ್ಟು ಶ್ರೇಷ್ಠ ಪುರುಷಾರ್ಥ ಸೇವೆ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಗೆ ಏನಾಗ್ತಾ ಹೋಗ್ತದೆ? ಪ್ರಮೋಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಿ ಬಾಬಾ ಎಷ್ಟು ಸ್ಟಾರ್ ನೋಡ್ತಿದ್ದಾರೆ? 3. ಮೊದಲನೇದಾಗಿದೆ ಅಲೌಕಿಕ ಶ್ರೇಷ್ಠ ಜನ್ಮದ ಭಾಗ್ಯ. ಜನ್ಮ ಯಾರು ಕೊಟ್ಟಿದ್ದಾರೆ ನಿಮ್ಗೆ? ಆತ್ಮದ ಜನ್ಮ ಯಾರು ಕೊಟ್ಟಿದ್ದಾರೆ? ಪರಮಾತ್ಮ. ಅಂದ್ರೆ ಭಾಗ್ಯ ವಿಧಾತ. ಇಷ್ಟೆಲ್ಲ ವಿಶ್ವ ಪರಿವರ್ತನೆ ಮಾಡುವಂತ ಸಂಪೂರ್ಣ ಶಕ್ತಿ ಇರುವಂತಹ 2,500 ವರ್ಷ ಕೇವಲ ಭಗವಂತನ ಶಕ್ತಿಯಿಂದನೇ ಈ ವಿಶ್ವ ನಡೆಯುವಂತಹ ಅಷ್ಟು ಶಕ್ತಿ ಇರುವಂತ ಭಗವಂತ ಯಾರಾಗಿದ್ದಾರೆ? ನಿಮ್ಮಪ್ಪ. ಯಾರೋ? ನಿಮ್ಮಪ್ಪ. ನೀವು ಶಾರೀರಿಕವಾಗಿ ಹುಟ್ಟಿರುವಂತ ಮನೆಯಲ್ಲಿ ನಿಮ್ ತಂದೆ ಹತ್ರ ಒಂದು 20 ವೆಹಿಕಲ್ ಇದೆ ಅಂತ ತಿಳ್ಕೊಳ್ಳಿ. ಡ್ರೈವರ್ ಇದ್ದಾರೆ, ದೊಡ್ಡ ಬಂಗ್ಲೋ ಇದೆ, AC ಇದೆ, ಡೈನಿಂಗ್ ಟೇಬಲ್ ಇದೆ, ಮಂಚಗಳಿದ್ದಾವೆ. ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಿರಲ್ವಾ? ಇಲ್ಲ. ಮತ್ತೆ ಯಾವ ಗಾಡಿ? ಕಾರ್ ನಿಮ್ದು ನಿಮ್ಮ ಅಪ್ಪಂದು? ಅಪ್ಪಂದು ತಾನೆ. ಹಾಗೆ ಇಂತಹ ತಂದೆಯ ಮಕ್ಕಳು ಅಂತಂದ್ಮೇಲೆ ಹೊರಗಡೆ ಹೋಗ್ಬೇಕಾದೇನ್ ಮಾಡ್ಬೇಕು? ರಾಯಲ್ ಆಗಿ ಹೋಗ್ಬೇಕು. ಅಪ್ಪನ ಆಸ್ತಿ ತಗೊಂಡೋಗ್ಬೇಕು ತಾನೆ. ನಿಮ್ ಸಂಪಾದನೆ ಅಲ್ಲ ಅದು, ನೀವಿನ್ನು ಹುಟ್ಟಿದೀರಿ ಅಷ್ಟೇ. ಅವಾಗ ಆ ಕಾರಲ್ಲೇ ತಾನೆ ನೀವು ಇಲ್ಲಿ ಹೋಗ್ತೀರ, ಸ್ಕೂಲಿಗೆ ಹೋಗ್ತಿರಲ್ವಾ? ಅಂದ್ಮೇಲೆ ಇಂತಹ ನನ್ನ ತಂದೆ ಅಂತಂದ ಮೇಲೆ ಅವನು ಕೊಟ್ಟಿರುವಂತ ಭಾಗ್ಯವನ್ನ ಹಿಡ್ಕೊಂಡು ಕರ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾರೆ ಬಾಬಾ. ಬರೀ ಶಿವಬಾಬಾ ನಮ್ಮಪ್ಪ ಅಂತ ಹೇಳೋದಲ್ಲ, ಅವನ ಆಸ್ತಿಯನ್ನ ಮನಸ್ಸಿನಲ್ಲಿ ಸಂಸ್ಕಾರದಲ್ಲಿ ಸ್ಟಾಕ್ ಮಾಡಿಕೊಂಡು ಅನುಭವ ಮಾಡ್ತಾನೆ ಕರ್ಮ ಕ್ಷೇತ್ರಕ್ಕೆ ಇಳಿತಾ ಇದ್ದೀರಾ ಅಂದ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ತಂದೆಗೆ ಮಗು ಆದ್ರಿ ಅಂತಂದ್ಮೇಲೆ ತಂದೆಯ ಆಸ್ತಿಗೆ ಅಧಿಕಾರಿಗಳು ಆದ್ರೂ ಆಗಿಲ್ವೋ? ಅವಾಗ ಅದನ್ನ ನೀವು ಕೇಳಬೇಕಾ? ನೀವು ಇದನ್ನ ಬೇಕು ಅಂತ ಇಲ್ಲ. ಮತ್ ನೀವೇನ್ ಭಗವಂತನ ಎದುರುಗಡೆ ಏನ್ ಮಾಡ್ತಿದ್ದೀರಿ? ಶಾಂತಿ ಕೊಡು, ನೆಮ್ಮದಿ ಕೊಡು, ಪ್ರೀತಿ ಕೊಡು, ಸಮಸ್ಯೆ ದೂರ ಮಾಡು ಅಂತ ಬೇಡ್ತಾ ಇದೀರೋ ಬೇಡ್ತಾ ಇಲ್ವೋ? ಬೇಡ್ತಾ ಇದೀವಿ. ಅಂದ್ರೆ ಏನರ್ಥ? ನೀವಿನ್ನು ಅವರ ಮಗು ಆಗಿಲ್ಲ, ಒಪ್ಕೊಂಡಿಲ್ಲ, ಹೇಗೆ ತೆಗೆದುಕೊಳ್ಬೇಕು ಅಂತ ಗೊತ್ತಿಲ್ಲ ಅಂತ ಅರ್ಥ. ಶ್ರೇಷ್ಠ ಜನ್ಮದ ಭಾಗ್ಯ. ಈ ರೀತಿ ತಂದೆಯ ರೂಪದಲ್ಲಿ ಪರಮಾತ್ಮನ ಪ್ರೀತಿ, ಪಾಲನೆ, ಸ್ನೇಹ, ಆಸ್ತಿ ಪ್ರತಿಯೊಂದು ಕರ್ಮದಲ್ಲೂ ಅನುಭವ ಆಗ್ತಾ ಇದೆಯಾ? ಪ್ರತಿಯೊಂದು ಕರ್ಮ, ಕೇವಲ ಈಶ್ವರಿ ಸೇವೆ ಸಮಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಕರ್ಮದಲ್ಲೂ ಪರಮಾತ್ಮ ನನ್ನ ಜೊತೆಲಿ ಇದ್ದಾರೆ. ಅಮ್ಮ ಊಟ ಮಾಡ್ತಿರ್ಬೇಕಾದ್ರೆ ಮಗುಗೆ ಮುದ್ದು ಮಾಡ್ತಾರೋ ಮಾಡಲ್ವೋ? ಕೈಯಿಂದ ಆಲಿಂಗನ ಮಾಡ್ತಾ ಇರ್ತಾನೆ, ಪ್ರೀತಿ ಕೊಡ್ತಾ ಇರ್ತಾನೆ. ಹಾಗೆ ಪ್ರತಿಯೊಂದು ಕರ್ಮದಲ್ಲೂ ಭಗವಂತ ನನ್ನ ಜೊತೆಲಿ ಇದ್ದಾರೆ. ಆ ಪಾಲನೆ, ಸ್ನೇಹ, ಸಮಸ್ಯೆಗೆ ಸಮಾಧಾನ
ಆ ಸ್ನೇಹತನ ಅನುಭವ ಆಗ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ಇದು ಎರಡನೇದು ಶ್ರೇಷ್ಠ ಸಂಬಂಧ. ಫಸ್ಟಿಗೆ ಜನ್ಮ ಆದ್ಮೇಲೆ ಏನಾಗ್ತದೆ, ನಿಧಾನಕ್ಕೆ ಸಂಬಂಧ ಜಾಸ್ತಿ ಆಗತ್ತಲ್ಲ, ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ, ಸ್ನೇಹಿತರು, ಊರ್ನವರು, ಬೇರೆ ಬೇರೆ ಧರ್ಮದವರು ಜಾಸ್ತಿ ಆಗತ್ತೆ ತಾನೆ. ಇಲ್ಲಿ ಸಂಬಂಧ ಯಾರ ಜೊತೆಗೆ? ಪರಮಾತ್ಮನ ಜೊತೆ. ಇಲ್ಲಿ ಭಗವಂತ ಮುಖ್ಯವಾಗಿ ಹೇಳ್ತಾ ಇರೋದು 3 ಸಂಬಂಧ. ಒಂದು ತಂದೆ, ಎರಡನೇದು ಶಿಕ್ಷಕ, ಮೂರನೇದು ಸದ್ಗುರು. ಸದ್ಗುರು. ಓಕೆ, ತಂದೆ ರೂಪದಲ್ಲಿ ಪ್ರತಿದಿನ ತಂದೆ ಕೊಟ್ಟಿರುವಂತ ಆಸ್ತಿಯನ್ನ ಧರಿಸಿದೀರಾ? ಓಕೆ, ಬಡವರ ಮನೆ ಮಕ್ಕಳು ಯಾವ ಬಟ್ಟೆ ಧರಿಸ್ತಾರೆ? ತುಂಬಾ ಬಡತನದಲ್ಲಿರುವಂತ ಮಕ್ಕಳು ಸ್ಥೂಲವಾಗಿ ಶಾರೀರಿಕವಾಗಿ ಯಾವ ಬಟ್ಟೆ ಧರಿಸ್ತಾರೆ? ಸಾಧಾರಣ ಬೇರೆಯವರು ಹಾಕಿಬಿಟ್ಟು ಹಳೇದಾಗಿರುವಂತ ಬಟ್ಟೆನ ಇವ್ರು ಧರಿಸ್ತಾರೆ. ಯಾಕಂದ್ರೆ ಇವ್ರ ಹತ್ರ ತೆಗೆದುಕೊಳ್ಳಿಕ್ಕೆ ಏನಿಲ್ಲ, ಹಣ ಇಲ್ಲ, ತಂದೆ ತಾಯಿಗಳ ಹತ್ರ ಆ ಯೋಗ್ಯತೆ ಇಲ್ಲ. ಶ್ರೀಮಂತ ಮಕ್ಕಳು ಏನ್ ಮಾಡ್ತಾರೆ? ಹೊಸವು ತಗೊಂತಾರೆ. ರಾಮರಾಜ್ ಬಟ್ಟೆ ಹಾಕೊಳ್ತಾರೆ, ಒಳ್ಳೊಳ್ಳೆ ಕ್ವಾಲಿಟಿ ಹಾಕೊಳ್ತಾರಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಮನೆಯಿಂದ ಹೊರಗಡೆಗೆ ಹೋಗ್ಬೇಕಾದ್ರೆ ತಂದೆಯ ಆ ಶ್ರೇಷ್ಠವಾದಂತ ಸದ್ಗುಣಗಳನ್ನ ಸಂಪಾದನೆ ಮಾಡಿ ಸೇವೆಗೆ ಯೋಗ್ಯರಾಗಿ ಪುರುಷಾರ್ಥವನ್ನ ಮಾಡಿಬಿಟ್ಟು ಅದನ್ನ ಧರಿಸಿಬಿಟ್ಟು ಕರ್ಮಕ್ಷೇತ್ರಕ್ಕೆ ನೀವು ಹೋಗ್ತಾ ಇದ್ದೀರಾ. ನೀವು ಯಾವ್ದನ್ನ ಧರಿಸಿದೀರಾ ಅದೇ ತಾನೇ ಜನರಿಗೆ ಕಾಣುತ್ತೆ ಅಲ್ವಾ? ಹಾಗಿದೆ ಮಾನಸಿಕವಾಗಿ ಯಾವ್ದನ್ನ ಧರಿಸಿದಿರಿ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಪ್ರತಿಯೊಂದು ಕರ್ಮದಲ್ಲೂ ತಂದೆಯ ಪಾಲನೆಯ ಅನುಭವ ಆಗ್ತಾ ಇದೆಯಾ? ಇನ್ನು ಎರಡನೇ ಸಂಬಂಧ ಯಾವುದು? ಶಿಕ್ಷಕ. ಶಿಕ್ಷಕನಾಗಿ ಎಷ್ಟು ಶ್ರೇಷ್ಠ ಶಿಕ್ಷಣವನ್ನ ಕೊಡ್ತಿದ್ದಾರೆ. 3 ಕಾಲ 3 ಲೋಕ. ಮೊದ್ಲು ನೀವೇನಾಗಿದ್ರಿ, ಇವಾಗ ಏನಾಗಿದ್ದೀರಿ, ಭವಿಷ್ಯದಲ್ಲಿ ಏನಾಗ್ತೀರಾ? ಸರಿ, ಭಗವಂತನ ಪ್ರಶ್ನೆ. ಈ ಜ್ಞಾನ ಸಿಗೋದ್ರಿಂದ ನೀವೇನಾಗ್ತೀರಾ? ಏನಾಗ್ತೀರಾ ಬಿಡಿ. ಮೊದ್ಲು ನಾವೇನಾಗಿದ್ವಿ? ಈ ಜ್ಞಾನ ಸಿಗೋ ಮೊದ್ಲು ನಾವೇನಾಗಿದ್ವಿ? ಸಾಧಾರಣ ಸಮಾನ ಆಗಿ 2,500 ವರ್ಷದ ಸಾಲ ತಲೆ ಮೇಲೆ ಇಟ್ಕೊಂಡಿದ್ವಿ. ಏನ್ ಇಟ್ಕೊಂಡಿದ್ವಿ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಸ್ಕೂಲಿಗೆ ಯಾಕೆ ಹೋಗ್ತೀವಿ ನಾವು? ಶಿಕ್ಷಣ. ವಿದ್ಯೆ ಕಲಿಯಕ್ಕೆ. ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್. ಅಲ್ಲಿರುವಂತ ಶಿಕ್ಷಣದಿಂದ ನಾವು ಹಣ ಸಂಪಾದನೆ ಮಾಡ್ಬೇಕು, ಹೌದಾ? ಈಗ ವಾಸ್ತವಿಕ ಸ್ಥಿತಿ ನಿಮ್ದು ಹೆಂಗಿದೆ? 2,500 ವರ್ಷದ್ದು ಸಾಲ ಇದೆ. ಓಕೆ, ಈ ಶಿಕ್ಷಣವನ್ನು ನಮ್ಮ ಜೀವನದಲ್ಲಿ ಕಾರ್ಯಗತ ಮಾಡಿದಾಗ ಏನಾಗ್ತದೆ? 2,500 ವರ್ಷ ಸಾಲ ತೀರ್ಬೇಕು. ಆಮೇಲೆ ಮತ್ತೆ ಇದು ಪಾಸ್ಟ್, ಇದು ಹಳೇದು 2,500 ವರ್ಷದ ಸಾಲ ತೀರಿಸ್ಬೇಕು. ಆಮೇಲೆ ಇನ್ಕಮ್ ಉಳಿತಾಯ ಮಾಡ್ಬೇಕು. ವರ್ತಮಾನ ಕೇಳಿ, ವರ್ತಮಾನ ಏನಾಗ್ಬೇಕು? ವರ್ತಮಾನ ಏನಾಗ್ಬೇಕು? ಭವಿಷ್ಯಕ್ಕೆ ಈಗ್ಲೇ ಸಂಪಾದನೆ ಮಾಡ್ಕೋಬೇಕು. ಭವಿಷ್ಯಕ್ಕೆ ಉಳಿತಾಯ. ಆಮೇಲೆ ವರ್ತಮಾನ ಕೇಳಿ, ಅದೇ ಸಂಪಾದನೆ. ವರ್ತಮಾನ. ನಮ್ಮ ಜೀವನ ವರ್ತಮಾನ ಹೇಗಿರ್ಬೇಕು? ಈಗಿರುವಂತ ನಮ್ಮ ಜೀವನ ತುಕ್ಕಿಡಿದಿರೋ ಕಬ್ಬಣ ಹೆಂಗಿದೆ? ತುಕ್ಕಿಡಿದಿರುವಂತ ಕಬ್ಬಣ. ಅದು ಹೇಗಾಗಬೇಕು? ವಜ್ರದ ಸಮಾನ ಆಗ್ಬೇಕು. ತುಕ್ಕು ಹೋಗ್ಬಿಟ್ಟು ಬರೀ ಕಬ್ಬಣದಲ್ಲಿ ಇರ್ತೀರಿ ನೀವು ಕಲಿಯುಗದಲ್ಲಿ. ಓಕೆನಾ? ತುಕ್ಕು ಹೋಗಿ, ಕಬ್ಬಣ ಹೋಗಿ, ತಾಮ್ರ ಹೋಗಿ, ಬೆಳ್ಳಿ ಹೋಗಿ, ಬಂಗಾರಕ್ಕೆ ತಲುಪಬೇಕಾ? ವಜ್ರಕ್ಕೆ ತಲುಪಬೇಕು. ವರ್ತಮಾನ ಸಮಯದಲ್ಲಿ ನಮ್ಮ ವಜ್ರ ಸ್ಥಿತಿಯಲ್ಲಿ ಇರಬೇಕು. ವಜ್ರ ಅಂದ್ರೆ ಸ್ಥೂಲ ವಜ್ರ ಸಿಗ್ತದೆ ಅಂತಲ್ಲ. ನೀವು ವಜ್ರವಾದಾಗ ಭಗವಂತನ ಶಕ್ತಿ ನಿಮ್ಮ ಮೂಲಕ ಏನಾಗ್ತದೆ? ರಿಫ್ಲೆಕ್ಷನ್ ಆಗ್ತದೆ. ಭವಿಷ್ಯಕ್ಕೆ ಏನ್ ಮಾಡ್ಬೇಕು? 21 ಜನ್ಮಕ್ಕೆ ರಾಜನಾಗಿ ಕೂತ್ಕೊಂಡು ಆರಾಮಾಗಿ ತಿನ್ಬೇಕಪ್ಪ. ರಾಜನಾಗಿ ಪ್ರಜೆ ಆಗ್ಬಿಟ್ಟಲ್ಲ. ಅಷ್ಟು ಸಂಪಾದನೆ ಯಾವಾಗ ಮಾಡ್ಬೇಕು? ಇದೇ ಜನ್ಮದಲ್ಲಿ. ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಇದನ್ನು ಬಾಬಾ ಕೇಳ್ತಾ ಇರುವಂತದ್ದು. ಅಂದ್ರೆ ಇಷ್ಟು ಶಕ್ತಿ ಕೊಡುವಂತಹ, ಯೋಗ್ಯತೆ ಕೊಡುವಂತಹ, ಒಂದೊಂದು ಸೆಕೆಂಡಿನಲ್ಲಿ ಪದುಮದಷ್ಟು ಸಂಪಾದನೆ ಮಾಡುವಂತ ಶಿಕ್ಷಣವನ್ನ ನಮ್ಗೆ ಯಾರು ಕೊಡ್ತಿದ್ದಾರೆ? ನನ್ನ ಶಿಕ್ಷಕ ಅಲ್ವಾ? ಅವಾಗ ಅವನು ಕೊಡುವಂತ ಶಿಕ್ಷಣದಿಂದ ಇಷ್ಟು ಶ್ರೇಷ್ಠ ಸ್ಥಿತಿಯನ್ನ ನೀವು ಮಾಡ್ತಾ ಇದ್ದೀರಾ, ಸಂಪಾದನೆ ಮಾಡ್ತಾ ಇದ್ದೀರಾ.
ಬಾಬಾ ಕೇಳ್ತಿದ್ದಾರೆ, ಮಕ್ಳೇ ನಂಬರ್ 1 ಆಗ್ಬೇಕು, ನಂಬರ್ ವಾರ್ ಆಗ್ಬೇಕು? ನಂಬರ್ ನಂಬರ್ 1. 1. ಹಾ ನಂಬರ್ 1. ಆಗ್ಬೇಕಲ್ವಾ? ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋದಿಲ್ವಲ್ಲ. ಯಾರು ಹೋಮ್ವರ್ಕ್ ಅನ್ನು ಮಾಡ್ತಾರೋ, ಸ್ಕೂಲಿಗೆ ಸರಿಯಾಗಿ ಹೋಗ್ತಾರೋ, ಟೀಚರ್ ಹೇಳ್ದಂಗೆ ಮಾಡ್ತಾರೋ, ಅವ್ರು ತಾನೇ ನಂಬರ್ 1 ಬರ್ತಾರೆ. ನಾವು ಮೂರ್ಲಿಯನ್ನು ಕೇಳ್ತಾ ಇರ್ತೀವಿ, ನಮ್ಗೆ ಬೇಕಾದಂಗೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ಟೀಚರ್ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಅಲ್ವಾ? ಟೀಚರಿಗೆ ಬೇಕಾಗಿರುವಂತ ಉತ್ತರ ಬಂದ್ರೆ ತಾನೇ ನಿಮ್ಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, 3 ಕಾಲದ 3 ಲೋಕದ ನಾನೇನ್ ಕೊಟ್ಟಿದ್ದೇನೆ ನಿಮ್ಗೆ? ಜ್ಞಾನವನ್ನ ಕೊಟ್ಟಿದ್ದೇನೆ. ಈಗ ಭಗವಂತನ ಪ್ರಶ್ನೆ, ಈ ಜನ್ಮದಲ್ಲಿ ಸ್ಥೂಲವಾಗಿ ನೀವು ಕೋಟ್ಯಾಧಿಪತಿ ಆಗಿದ್ದೀರಿ. ಈ ಕೋಟಿ ರೂಪಾಯಿ ಹಣವನ್ನ ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗತ್ತೋ ಆಗಲ್ವೋ? ಸ್ಥೂಲವಾಗಿ ಆಗಲ್ಲ. ಆಗಲ್ಲ. ಆತ್ಮಿಕವಾಗಿರೋದು ಆಗಲ್ಲ. ತಗೊಂಡು ಹೋಗೋದು ಮತ್ತೆ ನೀವು ಗಮನ ಯಾವ್ದು ಕಡೆ ಕೊಡ್ತಿದ್ದೀರಿ? ಆತ್ಮಿಕ ಸ್ಥೂಲವಾಗಿದೆ. ಇಲ್ಲಿ ಬಿಲ್ಡಿಂಗ್ ಕಟ್ಟೋದು, ಇಲ್ಲಿ ಬಂಗಾರ ಮಾಡ್ಕೊಳ್ಳೋದು, ಇಲ್ಲಿ ಹಣ ಸಂಪಾದನೆ ಮಾಡೋದು, ಇದಕ್ಕೆ ಮಾಡ್ತಿದ್ರಿ. ಎಲ್ಲ ಬೇರೆಯವ್ರಿಗೆ ಹೇಳಿ ಜ್ಞಾನ ಚೆನ್ನಾಗಿದೆ ನಿಮ್ಮ ಹತ್ರ ಅಲ್ವಾ? ನಿಮ್ಮ ವೈಯಕ್ತಿಕ ವಿಷಯಕ್ಕೆ ಬಂದಾಗ ಮಾತ್ರ ಏನಾಗ್ಬಿಡ್ತದೆ, ಮತ್ತೆ ವಾಪಸ್ ಸ್ಥೂಲನೇ ಬಂದ್ಬಿಡ್ತದೆ. ಏನು ಮಾಡ್ತಾ ಇದ್ದೀರಿ, ಏನು ಯೋಚನೆ ಮಾಡ್ತಿದ್ದೀರಿ, ಪ್ರಾಕ್ಟಿಕ್ಯಾಲಿಟಿಲಿ ಏನಿದೆ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ಒಂದೊಂದು ಸೆಕೆಂಡಿನಷ್ಟು ಪದಮಾದಷ್ಟು ಸಂಪಾದನೆ ಆಗಬೇಕು ಅಂತಂದ್ರೆ ಸಂಪಾದನೆ ಹೆಂಗಾಗ್ತದೆ ಹೇಳಿ ನೋಡೋಣ? ವ್ಯಾಪಾರ ಮಾಡಿದ್ರೆ ತಾನೇ ಸಂಪಾದನೆ ಆಗ್ತದೆ. ಭಗವಂತನ ಶಕ್ತಿ ಕೊಟ್ಟರೆ ತಾನೇ ಅವ್ರು ಹಣ ಕೊಡ್ತಾರೆ. ಶಕ್ತಿನೇ ಕೊಡ್ತಿದ್ರೆ ಎಲ್ಲಿಂದ ಆಗತ್ತೆ ಹೇಳಿ ನೋಡೋಣ? ಅದಕ್ಕಾಗಿ ಪ್ರತಿ ಸೆಕೆಂಡ್ ಪ್ರತಿ ಕರ್ಮದಲ್ಲೂ ಕೂಡ ನಿಮ್ಮ ಮೂಲಕ ಶಕ್ತಿ ಹೋಗ್ತಾ ಇದೆಯಾ ಅಂತ ನಿಮ್ಮನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಂತಂದ್ರೆ ಇಂಥ ಶ್ರೇಷ್ಠವಾದಂತಹ ಶಿಕ್ಷಣವನ್ನ ಪರಮ ಶಿಕ್ಷಕನಾಗಿ ನಮ್ಗೆ ಭಗವಂತ ಕೊಡ್ತಾ ಇದ್ದಾರೆ. ಆ ನಶೆ, ಆ ಖುಷಿ, ಆ ಆನಂದ, ಉಮ್ಮಂಗ, ಉತ್ಸಾಹ, ಆ ಜ್ಞಾನವನ್ನ ಪಡ್ಕೊಂಡು ಅದೇ ರೀತಿ ಸಂಪಾದನೆ, ಆ ರೀತಿ ಸ್ಥಿತಿ, ಇದೆಲ್ಲ ನಿಮ್ದು ಇದೆಯಾ? ಅಥವಾ ಮುಖ ಒಂದ್ ರೀತಿ ಏನಾಗ್ಬಿಟ್ಟಿದೆ, ಬಾಡೋಗಿರೋ ಹೂವಿನ ಹಾಗೆ ಸಪ್ಪೆ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ ಬಾಬಾ. ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಒಂದೊಂದು ಸೆಕೆಂಡಿಗೂ ಪದಮದಷ್ಟು ಸಂಪಾದನೆ ಮಾಡ್ತಿದ್ದೀರೋ ಅಥವಾ ಇನ್ನುವರೆಗೂ ಬೇಡ್ತಾ ಇದ್ದೀರೋ? ಇನ್ನು 3ನೇ ಸಂಬಂಧ. ಓಕೆ, ಇಲ್ಲಿ ಬಾಬಾ ಹೇಳ್ತಾರೆ, ಇದನ್ನು ನೀವು ಮಾಡಿದಾಗ ಇವತ್ತೇನು ಭಿಕಾರಿಗಳಾಗಿದ್ದೀರಿ ಅದರಿಂದ ದೈವೀ ಪದವಿ ಸಿಗ್ತದೆ ನಿಮ್ಗೆ. ನೀವೇನಾಗ್ಬಿಡ್ತೀರಿ? ದೇವತೆಗಳಾಗ್ತೀರಿ. ಅದಕ್ಕೆ ಆಧಾರ ಬ್ರಾಹ್ಮಣ. ಏನಾಗ್ಬೇಕು? ಬ್ರಾಹ್ಮಣ. ಅಂದ್ರೆ ಭಗವಂತನ ಶಕ್ತಿ ಎಷ್ಟು ಕೊಡ್ತಾ ಹೋಗ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ, ಆ ನಕ್ಷತ್ರ ಹೊಳಿತಾ ಇರ್ತದೆ. ಸರಿ, ಓಕೆ. 3ನೇ ಸಂಬಂಧ ಯಾವುದು? ಸದ್ಗುರು. ಸದ್ಗುರು. ಗುರುವಿನ ಸಂಬಂಧ. ಸದ್ಗುರುವಿನ ಸಂಬಂಧದಲ್ಲಿ ಏನಾಗ್ತದೆ? ವರದಾನ. ಆಶೀರ್ವಾದಗಳು ಪ್ರತಿ ಕರ್ಮವನ್ನ ಮಾಡಬೇಕಾದ್ರೆ ಭಗವಂತನಿಂದ ಶ್ರೀಮತ ಪಡಿತಾ ಇದ್ದೀರಾ? ನಂಬರ್ 1. ನಂಬರ್ 2, ಈಗ ಪ್ರತಿಯೊಂದು ಕರ್ಮದಲ್ಲಿ ನಾನು ಭಗವಂತನಿಂದ ಶ್ರೀಮತ ಪಡಿಬೇಕು ಅಥವಾ ಭಗವಂತ ಹೇಳ್ತಾ ಇದ್ದ ಹಾಗೆ ನಾವು ನಡಿಬೇಕು? ನಾವು ಭಗವಂತ ಭಗವಂತನ ಶ್ರೀಮತ ಪಡಿಬೇಕು. ಹೇಳ್ತಾ ನೀವು ಇದ್ದಂಗೆ ಕೇಳಿಬಿಟ್ಟು ಪಡಿಬೇಕು ಅಥವಾ ಅವ್ರು ಹೇಳಿರೋದನ್ನ ನಾನು ಧಾರಣೆ ಮಾಡ್ಬೇಕು? ಹೇಳಿರೋದನ್ನ ಧಾರಣೆ ಮಾಡ್ಬೇಕು ಅಲ್ವಾ? ಬಾಬಾ ಮುರಳಿ ಇವತ್ತೇನ್ ಹೇಳ್ತಿದ್ದಾರೆ? ಸದಾಕಾಲ ನನ್ನ ನೆನಪಿನಲ್ಲಿರಿ, ಸದಾಕಾಲ ಶಕ್ತಿ ಕೊಡಿ ಅಂತ ಬಾಬಾ ಹೇಳ್ತಾ ಇರ್ತಾನೆ. ನಾವು ಯೋಗದಲ್ಲಿ ಮಾಡೋ ಕೆಲಸ ಏನು? ಬಾಬಾ ಅದನ್ನ ಬೇಕು, ಇದನ್ನ ಬೇಕು, ನಮ್ಮ ಮನೆಯವ್ರಿಗೆ ಜ್ಞಾನ ಕೊಡು, ಅವ್ರಿಗೆ ಕೊಡು, ಇದನ್ನ ಕೊಡು. ಇದು ನಮ್ಮ ಸ್ಟೈಲ್, ಇದು ನಮ್ಮ ಶ್ರೀಮತ. ಬಾಬನ ಶ್ರೀಮತ ಯಾವುದು? ಎಲ್ಲರಿಗೂ ಕೊಡು, ಸದಾ ಕೊಡ್ತಾ ಇರೋದು ಅನುಭವ ಆಗಲಿ. ಇದು ಬಾಬಂದು. ನಾವ್ ಯಾವ್ದು ಮಾಡ್ತಿದ್ವಿ? ನಾವೊಂದು ಮಾಡ್ತಿದ್ವೋ ಬಾಬಂದ್ ಮಾಡ್ತಿದ್ದೇವೋ? ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವೇನು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲಿ ತಂದೆ ಹೇಳಿರುವಂತಹ ಶ್ರೀಮತವನ್ನ ನಾನು ಕಾರ್ಯದಲ್ಲಿ ತರ್ತಾ ಇದ್ದೇನೆ. ಆ ದಿನಕ್ಕೆ ಏನ್ ಹೇಳಿದ್ದಾರೆ, ಆ ವಾರಕ್ಕೆ ಏನು ಕೊಟ್ಟಿದ್ದಾರೆ, ಆ ತಿಂಗಳಿಗೆ ಏನು ಕೆಲಸ ಕೊಟ್ಟಿದ್ದಾರೆ ನಮ್ಗೆ. ಕೆಲವೊಂದ್ಸಲ ಬಾಬಾ ನಮ್ಗೆ ಸಾಧನೆ ಮಾಡ್ಲಿಕ್ಕೆ 6 ತಿಂಗಳು ಟೈಮ್ ಕೊಡ್ತಾರಲ್ವಾ? ಕೆಲವೊಂದ್ಸಲ ಮುಂದಿನ ಮಿಲನಕ್ಕೆ ಅಂತ ಹೇಳ್ತಾರಲ್ವಾ ಬಾಬಾ? ಅವ್ಯಕ್ತ ಮುರಳಿಯಲ್ಲಿ 7 days ಟೈಮ್ ಕೊಡ್ತಾರಲ್ವಾ? ಹಾಗೆ ಆ ದಿನಕ್ಕೆ ನಮಗೆ ಕೊಟ್ಟಿರುವಂತ ಒಂದು ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡ್ತಾ ಇದ್ದೀವಾ ಅಂತ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಈ ರೀತಿ ಮಾಡ್ತಾ ಹೋದ್ರೆ ನಿಮ್ಗೆ ಸಹಜವಾಗಿ ಸಫಲತೆ ಹೇಳ್ತಾ ಇರೋದು ಸಿಗ್ತಾ ಹೋಗ್ತದೆ. ಒಂದೊಂದು ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಆಗ್ತದೆ. ಮತ್ತೆ ವರದಾನಗಳು ಸಹಜವಾಗಿ ಸಿಗ್ತಾ ಹೋಗ್ತವೆ. ಪರಿಶ್ರಮ ಪಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ದಿನನಿತ್ಯದ ಕರ್ಮದಲ್ಲಿ ನಿಮ್ಗೆ ಇನ್ನೂ ವಿಘ್ನಗಳು, ಪರಿಸ್ಥಿತಿಗಳು, ಚಿಂತೆಗಳು
ಬರ್ತಾ ಇದ್ದಾವೆ ಮನೇಲಿ ಗಲಾಟೆಗಳು, ಭಿನ್ನಾಭಿಪ್ರಾಯಗಳು ಅಂದ್ರೆ ಏನರ್ಥ? ಇನ್ನು ಸಂಪೂರ್ಣ ಆಗಿಲ್ಲ ಅಂತ. ಈಶ್ವರೀಯ ಜ್ಞಾನವನ್ನ ಯಥಾರ್ಥವಾಗಿ ಕಾರ್ಯದಲ್ಲಿ ತಂದಿಲ್ಲ. ಈ ರೀತಿ ಬಾಬಾ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಕಳ ಈಗ ವಿಶ್ವದಾದ್ಯಂತ ಎಲ್ಲರೂ ನಿಮ್ಮ ಎದುರುಗಡೆಗೆ ನನ್ನ ಲೋನ್ ವಾಪಸ್ ಕೊಡಿ ಅಂತ ಬರ್ತಾರೆ ಇವಾಗ. ಯಾಕಂದ್ರೆ ಮನೆ ಹೋಗುವಂತ ಟೈಮ್ ಬಂದ್ಬಿಡ್ತಲ್ಲ. ಯಾವುದೋ ಒಂದು ವ್ಯಕ್ತಿ ರಿಟೈರ್ಮೆಂಟ್ ಆಗ್ತಾರೆ ಅಂತಂದ್ರೆ ಸ್ವಲ್ಪ ದಿನ ಇದ್ದಾಗ ಊನವರೆಲ್ಲರೂ ಬರ್ತಾ ಇರ್ತಾನೆ, ರಿಟೈರ್ಮೆಂಟ್ ಆಗ್ತಿದ್ಯಾ ದುಡ್ಡು ಕೊಡು ಅಂತ. ಹಾಗೆ ಮನೆಗೆ ಹೋಗುವಂತ ಸಮಯ ಬಂದಿರುವಂತ ಕಾರಣದಿಂದ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಯಾವ್ದಕ್ಕೆ? ಲೋನ್ ವಾಪಸ್ ಕೊಡಿ. ನೀವೇನ್ ಸಾಲ ತಗೊಂಡಿದ್ದೀರೋ ಅದನ್ನ ರಿಪೇಮೆಂಟ್ ಮಾಡಿ ಅಂತ ಬರ್ತಾರೆ. ಅವ್ರು ಬಂದ ಮೇಲೆ ನೀವು ಕೆಲ್ಸಕ್ಕೆ ಹೋಗ್ತಿರೋ, ಅವ್ರು ಬರೋ ಮೊದಲು ಸಂಪಾದನೆ ಮಾಡಿ ಮನೇಲಿ ತಂದು ಇಟ್ಕೊಳ್ತಿರೋ? ಆ ಮಾಡಿ ಮನೇಲಿ ತಂದು ಇಟ್ಕೋಬೇಕು. ಬೆಳ್ತಾನೆ ಮನೆಗೆ ತಂದು ಇಟ್ಕೊಳ್ಳೋದು ಬೇಡ, ನೀವೇ ಅವ್ರ ಮನೆಗೆ ಹೋಗ್ಬಿಟ್ಟು ಕೊಡ್ತಾ ಹೋಗಿ ಅಂತ ಹೇಳ್ತಿದಾರ ಬಾಬಾ. ಅವ್ರು ನಿಮ್ಮ ಮನೆಗೆ ಯಾಕೆ ಬರ್ಬೇಕು? ನೀವು ಹೋದಾಗ ಅವ್ರಿಗೆ ಪೇಮೆಂಟ್ ಮಾಡ್ತಾ ಹೋದವ್ರು ನಿಮ್ಮ ಮನೆಗೆ ಬರ್ತಾರಾ? ಬೇಡ. ಬರ್ಬೇಕು ಅವ್ರು ನಿಮ್ಮ ಮನೆ ಹತ್ರ. ಬೇಡ. ಏನ್ ಮಾಡ್ಬೇಕು? ನಾವೇ ನೀವ್ ಎಲ್ಲಿ ಹೋಗ್ತಿರೋ ಅಲ್ಲಿ ಸಾಲ ಇದೆ ಅಂತ ಲೆಕ್ಕ. ಏನ್ ಮಾಡ್ತಾ ಹೋಗಿ ಅಲ್ಲಿ ಕೊಡ್ತಾ ಹೌದು. ಯಾರ ಹತ್ರ ಎಷ್ಟಿದೆ ಅದನ್ನ ನಾನ್ ನೋಡ್ಕೊಳ್ತೇನೆ. ಅಲ್ಲಿ ಹೋದಾಗ ಮನಸ್ಸನ್ನು ನನ್ನ ಕೈಲಿ ಕೊಡಿ. ಪೇಮೆಂಟ್ ಆಗ್ತಾ ಇದೆಯಲ್ಲ ಅಂತ ನೋಡ್ತಾ ಹೋಗಿ. ಈಗ ಪೇಮೆಂಟ್ ಕೊಡ್ತಾ ಹೋದರೆ, ಇವಾಗ ನೀವೆಲ್ಲ ಹೋಗಿದ್ದೀರ ಅಲ್ಲೆಲ್ಲ ಸಾಲ ಇದೆ ತಾನೆ, ನೀವು ಪೇಮೆಂಟ್ ಮಾಡ್ತಾ ಇದ್ದ ಅವಾಗ ಜಗಳಗಳಾಗ್ತಾವ? ಇಲ್ಲ. ವಿಘ್ನಗಳು ಬರ್ತಾವ? ಇಲ್ಲ. ಪರಿಸ್ಥಿತಿಗಳು ಬರ್ತಾವ? ಇಲ್ಲ. ಇಲ್ಲ. ಪರಿಸ್ಥಿತಿಗಳು ಯಾವಾಗ ಬರ್ತವೆ? ನಾವು ಸಾಲ ಕೊಡದಿದ್ದಾಗ, ಪೇಮೆಂಟ್ ಮಾಡದಿದ್ದಾಗ ತಾನೆ. ಪೇಮೆಂಟ್ ಅಂತಂದ್ರೆ ಏನು? ನಿರಾಕಾರ ರೂಪದಲ್ಲಿ ಶಕ್ತಿ ಏನಾಗ್ತಾ ಇರಬೇಕು? ಫ್ಲೋ ಆಗ್ತಾ ಇರ್ಬೇಕು. ಅದಕ್ಕಾಗಿ ಸಮಯದ ಅನುಸಾರ ಬಾಬಾ ಮುರಳಿಯ ಮೂಲಕ ನಮ್ಗೆ ಯಾವ ಸಾಧನೆ, ಪುರುಷಾರ್ಥ, ಸೇವೆ, ತಪಸ್ಸನ್ನ ಹೇಳ್ತಾರೋ ಅದಕ್ಕೆ ತಕ್ಕಾಗಿ ನಾವು ಅದನ್ನು ಮಾಡ್ತಾ ಹೋದಾಗ ಅದಕ್ಕೆ ಭಗವಂತನ ಯಥಾರ್ಥ ಶ್ರೀಮತ ಅಂತ ಹೇಳ್ತಾರೆ. ಮಕ್ಕಳೇ, ಪ್ರಶ್ನೆ, ನೀವ್ ಹೇಳ್ದಾಗ ನಿಮ್ಮಪ್ಪ ಕೇಳಬೇಕು, ನಿಮ್ಮಪ್ಪ ಹೇಳ್ದಾಗ ನೀವು ಕೇಳಬೇಕು. ನಿಮ್ಮಪ್ಪ ಏನ್ ಹೇಳ್ತಿದ್ದಾರೆ? ನಿಮ್ಮಪ್ಪ ಏನ್ ಹೇಳ್ತಿದ್ದಾರೆ? अपने को आत्मा समझकर मुझे बाप को याद करो. ಹೇಳ್ತಾರೆ, ಇಷ್ಟು ವರ್ಷ ನೀನ್ ಮಾಡಿ ಸಾಧನೆ ಸಾಕು, ಅಲ್ಲಿ ಜಾಗ ಖಾಲಿ ಮಾಡು, ನನಗೆ ಬಿಡು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ದಾರೆ? ನನ್ನ ಮಗು ಆದ್ಮೇಲೂ ನೀನ್ ನೆನ್ಪು ಮಾಡ್ಬಿಟ್ಟು ಸಾಧನೆ ಮಾಡಿದ್ ಗೊತ್ತಿದ್ದೇ ಇದೆ, ಈಗ ಏನ್ ಮಾಡು, ನನ್ನ ಜಾಗ ಬಿಟ್ಬಿಡು, ನಾನು ನೋಡ್ಕೊಳ್ತೇನೆ ಅದು ಅಂತ ಹೇಳ್ತಾರೆ ಅಲ್ವಾ? ಅದಕ್ಕಾಗಿ ಸಮಯದ ಅನುಸಾರ ಬಾಬಾ ಮೊದಲು ಏನ್ ಹೇಳ್ತಿದಾರೋ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಬಾಬಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವ್ ಎಲ್ಲೇ ಹೋದು ನಮ್ಮ ಗಮನ ಏನಿರ್ಬೇಕು? ಬಾಬಾನ ಶಕ್ತಿ ಏನಾಗ್ತಾ ಇದೆ? ಹೊರಗಡೆ ಹೋಗ್ತಾ ಇದೆ, ಅಲ್ಲಿ ಪೇಮೆಂಟ್ ಆಗ್ತಾ ಇದೆ. ಸರಿ, ನೆಕ್ಸ್ಟ್ ಬಾಬಾ ಹೇಳ್ತಾರೆ ಮೂರನೇದು ಯಾವುದು? ಸರ್ವ ಪ್ರಾಪ್ತಿ. ಸರ್ವ ಪ್ರಾಪ್ತಿ ಅಂದ್ರೆ ಆತ್ಮಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ ಎಲ್ಲಾನು ಇರ್ಬೇಕು ನಿಮಗೆ. ಎಲ್ಲಾನು ಇರ್ಬೇಕು ಅಂತಂದ್ರೆ 10 kg ಬಂಗಾರ, 2 kg ವಜ್ರ ಎಲ್ಲ ಇರ್ಬೇಕಾ? ಇಲ್ಲ. ಮತ್ತೆ ಶರೀರಕ್ಕೇನು ಕಾಯಿಲೆ ಇರಬಾರ್ದು, 3 ಹೊತ್ತು ತಿನ್ಲಿಕ್ಕೆ ಆಹಾರ, ಹಾಕೊಳ್ಳಿಕ್ಕೊಂದು ಬಟ್ಟೆ, ಇಡ್ಲಿಕ್ಕೊಂದು ಮನೆ, ಸದಾಕಾಲ ಈಶ್ವರಿಯ ಸೇವೆ. ಇಷ್ಟು ತಾನೇ ಬೇಕಾಗಿರೋದು? ಅದು ಬೇರೆ ಏನಾದ್ರು ಬೇಕಾ? ಬಂಗ್ಲೆ ಬೇಕಾ? ಅಪಾರ್ಟ್ಮೆಂಟ್ ಬೇಕಾ? ಏನ್ ಬೇಕು? ಶರೀರ ನಿರ್ವಹಣೆ ಮಾಡ್ಲಿಕ್ಕೆ ಹೊಟ್ಟೆ ಎಷ್ಟು ಕೇಳ್ತದೋ ಅಷ್ಟು ಆಹಾರ. ಇದೇ ಬೇಕು ಅಂತೇನಿಲ್ಲ, 36 ವೆರೈಟಿ ಬೇಕು ಅಂತಿಲ್ಲ. ಹೊಟ್ಟೆ ತುಂಬಷ್ಟು ಆಹಾರ, ಯಾವುದೇ ಕಾಯಿಲೆ ಬೇಡ. ಬುದ್ಧಿಯಲ್ಲಿ ಸದಾಕಾಲ ಭಗವಂತನ ಸುಖದ ಅನುಭವ, ಪ್ರತಿದಿನ ಅಲೌಕಿಕ ಸಂಪಾದನೆ ಮಾಡಿರುವಂತ ಪ್ರಾಪ್ತಿ. ಎಷ್ಟು ಬರ್ತಾ ಇದೆ ನಿಮ್ಗೆ ಪ್ರತಿದಿನ? ಪದಮದಷ್ಟು ಬರ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸರ್ವ ಪ್ರಾಪ್ತಿ ಅಂತಂದ್ರೆ ಬ್ರಾಹ್ಮಣರ ಖಜಾನೆಯಲ್ಲಿ ಎಂದೂ ಕೂಡ ಏನೂ ಕಡಿಮೆ ಅಂತ ಏನಾಗೋದಿಲ್ವಂತೆ? ಆಗೋದಿಲ್ಲ. ಲೌಕಿಕ ಬ್ರಾಹ್ಮಣರ ಮನೇಲಿ ಏನಾದ್ರು ಕಡಿಮೆತನ ಇರ್ತದ? ಇಲ್ಲ. ಬ್ರಾಹ್ಮಣನಿಗೆ ಫುಲ್ ಡಿಮಾಂಡ್ ಇದೆ ಅಂತ ತಿಳ್ಕೊಳ್ಳಿ, ಪ್ರತಿದಿನ ಪೂಜೆಗೆ ಹೋಗ್ತಾನೆ. ಯಾರು? ಬ್ರಾಹ್ಮಣರು. ಅವನಿಗೆ ಹೋದಲ್ಲೆಲ್ಲ ಒಳ್ಳೆ ಊಟ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಮದುವೆ ಊಟನೇ ಸಿಗ್ತದ, ಪ್ರತಿದಿನ ವೆರೈಟಿ ಊಟ. ಸರಿ, ಅವ್ರಿಗೆ ಧನ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಡ್ರೈ ಫ್ರೂಟ್ಸು, ನಾರ್ಮಲ್ ಫ್ರೂಟ್ಸು, ಬಟ್ಟೆ, ಗೌರವ ಸಿಗುತ್ತೆ. ಯಾವಾಗ?
ಅವರು ಅವನು ಕಾರ್ಯ ಬ್ರಾಹ್ಮಣನಾದಾಗ, ಹೌದು ತಾನೆ? ಹೌದು. ಬಾಬಾ ಇಲ್ಲಿ ಕೇಳ್ತಾ ಇದ್ದು, ನೀವು ಬ್ರಾಹ್ಮಣ ಆಗಿದ್ದೀರಾ? ಭಗವಂತನ ಶಕ್ತಿ ಕೊಡ್ತಾ ಇದ್ದೀರಾ? ಅಷ್ಟು ನೀವು ಮಾಡಿದಾಗ ನಿಮ್ಗೆ ಯಾವುದೇ ರೀತಿಯ ಕಡಿಮೆ ಆಗೋದಿಲ್ಲ. ಹೆಸರು, ಕೀರ್ತಿ, ಆಹಾರ, ಆರೋಗ್ಯ ಎಲ್ಲೂ ಕಡಿಮೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಮಯ, ಪ್ರತಿ ಸ್ಥಳದಲ್ಲಿ ಈ ಸ್ಥಿತಿ ನಿಮಗೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು? ಬ್ರಾಹ್ಮಣ ಸದಾ ಕಾಲ ಬಾಬನ ಜೊತೆಯಲ್ಲಿ ನೀವು ಇರಬೇಕು. ಪ್ರತಿ ಕರ್ಮ ಮಾಡ್ತಾ ಇರಬೇಕಾದ್ರೂ ಕೂಡ ಬಾಬನ ಜೊತೆಗೆ ಜೋಡಣೆ ಆಗಿರಬೇಕು. ಅದಕ್ಕಾಗಿ ನೀವೇನಾಗಬೇಕು? ದರ್ಶನೀಯ ಮೂರ್ತಿಗಳಾಗಬೇಕು. ಏನಾಗಬೇಕು? ದರ್ಶನೀಯ. ದರ್ಶನ ಅಷ್ಟೇ. ದರ್ಶನದಲ್ಲೇನೆ ಕೇವಲ ಅವ್ರ ಸಮಸ್ಯೆ ಪರಿಹಾರ ಆಗ್ಬೇಕು. ಎದುರುಗಡೆ ಹೋಗ್ಬಿಟ್ಟು ಗಂಟ್ಲೆ ನಿಂತ್ಕೊಂಡು ಗಳಗಳ ಅಂತ ಬಿಟ್ಟು 108 ಏನೋ ಎನ್ಸುತ್ತಾರೆ. ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ತಗೊಂಡೋಗಿ ಓಡದ್ದು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ದಕ್ಷಿಣೆಯನ್ನು ಹಾಕಿ ತೀರ್ಥ ತಗೊಂಡು ಆರತಿ ತಗೊಂಡು ಕುಂಕುಮಾರ್ಚನೆ ಮಾಡಿ ಚಪ್ಪಾಳೆ ಹೊಡೆದು ಇಷ್ಟೆಲ್ಲ ಟೈಮ್ ಇದೆಯಾ? ಇಲ್ಲ. ಇವಾಗೇನಿದೆ? ದರ್ಶನ. 1 ಸೆಕೆಂಡ್ ದರ್ಶನದಲ್ಲೇನೆ ಏನಾಗ್ಬೇಕು? ಅವರ ಸಮಸ್ಯೆಗಳಿಗೆ ಸಮಾಧಾನ ಸಿಗಬೇಕಾಗತ್ತ. ಅಷ್ಟು ಯೋಗ್ಯತೆ, ಅಷ್ಟು ಶಕ್ತಿಯನ್ನ ನೀವು ಅಲ್ಲಿಗೆ ಹೋಗಿ ಕೊಡಬೇಕು. ಒಂದು ಬೆಳಿಗ್ಗೆ ಅಮೃತ ವೇಳೆ ಸಮಯದಲ್ಲಿ ಮಾನಸಿಕವಾಗಿ ಹೋಗ್ಬಿಟ್ಟು ಕೊಡಬೇಕು. ಆಮೇಲೆ ಶಾರೀರಿಕವಾಗಿ ನಿಮ್ಮನ್ನು ಎಲ್ಲೆಲ್ಲಿ ಕಳಿಸ್ತಿರೋ ಈ ಕೆಲಸ ನಿರಂತರವಾಗಿ ನಡೀತಾ ಇರಬೇಕಾಗ್ತದೆ. ಜನರಿರೋರಿಗೆ ಒಂದು ಸ್ಮೃತಿ ಇರ್ತದೆ, ನಾನು ಡಾಕ್ಟರ್ ಆಗಿದ್ದೇನೆ, ಇಂಜಿನಿಯರ್ ಆಗಿದ್ದೇನೆ, ವಕೀಲನಾಗಿದ್ದೇನೆ ಅಂತ. ನಿಮ್ಗೆ ಯಾವ ಸ್ಮೃತಿ ಇರಬೇಕು? ಬಾಬಾ ನನ್ನನ್ನು ಇಂಥ ಮಹಾನ್ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರೆ ಹೇಳುವಂತ ಸ್ಮೃತಿ ಸ್ಥಿತಿ ನಮ್ದು ಇರಬೇಕಾಗ್ತದೆ. ಭಲೆ ಸಾಧಾರಣ ಕರ್ಮನೇ ಆಗ್ತಾ ಇರಬಹುದು, ಸ್ಥೂಲವಾಗಿ ನಿಮ್ ಕಣ್ಣೆದುರುಗಡೆಗೆ ಕಾಣ್ತಾ ಇರಬಹುದು, ಬೇರೆಯವ್ರ ಎದುರುಗಡೆ ಕಾಣ್ತಾ ಇರಬಹುದು. ಅದ ಒಳಗಡೆಯಿಂದ ಇಂತಹ ಮಹಾನ್ ಕಾರ್ಯ ನಿರಂತರವಾಗಿ ಏನಾಗ್ತಾ ಇರಬೇಕು? ಆಗ್ತಾ ಇರಬೇಕು. ಆದ್ರೆ ಬಾಬಾ ಇಲ್ಲಿ ಏನು ಮಾತು ಹೇಳ್ತಿದ್ದಾರೆ ಅಂತಂದ್ರೆ, ಯಾವುದೇ ಸ್ಥಳಕ್ಕೆ ಹೋದಾಗ ಇವ್ರು ಈ ಕಷ್ಟ ದೂರ ಆಗ್ಲಿ, ಅವ್ರ ಆ ಸಮಸ್ಯೆ ದೂರ ಆಗ್ಲಿ ಅಂತ ನೀವು ಸಂಕಲ್ಪ ಮಾಡೋದು ಬೇಡ. ಆ ಕೆಲಸವನ್ನು ನಾನು ಮಾಡ್ತೇನೆ. ಕೇವಲ ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇದೆಯಲ್ಲ ಗೊತ್ತಾಗ್ಬೇಕು. ಏನಾಗ್ಬೇಕು? ಏನದು ಪ್ರತ್ಯಕ್ಷತೆ? ಸೆಕೆಂಡ್ ಅಲ್ಲಿ ಅವ್ರದೆಲ್ಲ ಕೋರಿಕೆಗಳು ನೆರವೇರಿಸ ಸಪ್ತ ಗುಣಗಳು ನಿಮ್ಮ ಮೂಲಕ ನಿರಂತರವಾಗಿ ಫ್ಲೋ ಆಗ್ತಾ ಇರೋದು ನಿಮ್ಗೆ ಏನಾಗ್ಬೇಕು? ಅನುಭವ. ಬರೀ ಮನಸ್ಸಲ್ಲಷ್ಟೇ ಅಲ್ಲ, ಎಲ್ಲಿಂದ ಫ್ಲೋ ಆಗ್ಬೇಕದು? ಶರೀರದ ಮೂಲಕನೂ ಫ್ಲೋ ಆಗ್ಬಿಟ್ಟು ವಾಯುಮಂಡಲ ತುಂಬಾ ದೂರದವರೆಗೂ ಕೂಡ ಏನಾಗಿದೆ? ಅದು ಪ್ರಸರಣ ಆಗ್ತಾ ಇದೆ ಅಂತ ನಿಮಗೆ ಅನ್ಸುತ್ತೆ. ಅಷ್ಟು ವಾಲ್ಯೂಮ್ ಅಲ್ಲಿ ಹೋಗ್ಬೇಕು. ಆದ್ಮೇಲೆ ಮನೇಲಿ ಯೋಗ ಮಾಡೋದಕ್ಕೂ ಮೌಂಟ್ ಅಬುನಲ್ಲಿ ಯೋಗ ಮಾಡೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ. ಅವಾಗಲ್ಲ ವೈಬ್ರೇಷನ್ ವ್ಯತ್ಯಾಸ ಗೊತ್ತಾಗತ್ತೆ ತಾನೆ? ಹೌದು. ಮನೆಗೆ ಪೂಜೆ ಮಾಡೋದಕ್ಕೂ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಇದೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಕರ್ಮವನ್ನು ಕೂಡ ಬಾಬಾ ನೆನಪದಲ್ಲಿ ಮಾಡಬೇಕು. ನಿಮ್ಮ ಮಾತು ಕೂಡ ಸಾಧಾರಣವಾಗಿರಬಾರ್ದು, ಭಗವಂತನ ಶಕ್ತಿ ತುಂಬಿರುವಂಥದ್ದಿರಬೇಕು. ಅದಕ್ಕಾಗಿ ನಿಮ್ಮ ಕರ್ಮ, ನಿಮ್ಮ ಮುಖ, ನಿಮ್ಮ ನಡವಳಿಕೆ ಅದಲ್ಲೂ ಕೂಡ ಏನ್ ತುಂಬಿರ್ಬೇಕು? ಭಗವಂತನ ಶಕ್ತಿ. ಆದ್ಮೇಲೆ ಏನೇ ಒಂದು ಕರ್ಮ ಮಾಡ್ಬೇಕಾದ್ರೆ ಬಿಳಿ ಡ್ರೆಸ್ ಬ್ಯಾಡ್ಜ್ ಹಾಕೊಂಡಾಗ ಏನು ಸ್ಮೃತಿ ಇರ್ತದೆ? ಬೀಗೆ ಸ್ಮೃತಿ ಇರ್ತದೋ ಇರಲ್ವೋ? ರೇಷ್ಮೆ ಸೀರೆ ಉಟ್ಕೊಂಡ್ರೆ ಇಲ್ಲ, ಲೌಕಿಕ ಸ್ಮೃತಿ ಇರ್ತದೆ ತಾನೆ? ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ಮನಸ್ಸು ಬುದ್ಧಿಯಿಂದ ಸದಾ ಕಾಲ ಯಾರನ್ನ ಧಾರಣೆ ಮಾಡ್ಕೊಂಡಿರ್ಬೇಕು? ಪರಮಾತ್ಮನನ್ನ. ಜನರಿಗೂ ಕೂಡ ಅದು ಕಾಣ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ಇದು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಭಗವಂತನನ್ನ ಮೊದಲು ತಂದಲ್ಲಿ ಕುಳಿಸ್ಬೇಕು. ಎರಡನೇದಾಗಿ ನಾನಿರಬಾರ್ದು. ನಾನು ಜ್ಞಾನ ಹೇಳ್ತಾ ಇದ್ದೇನೆ, ನಾನು ಊಟ ಮಾಡ್ತಿದ್ದೇನೆ, ನಾನು ಕಸ ಗುಡಿಸ್ತಾ ಇದ್ದೇನೆ, ನಾನು ಪಾತ್ರ ತೊಳಿತಿದ್ದೇನೆ. ಯಾರ ಪಾತ್ರ ತೊಳಿಬೇಕಲ್ಲಿ? ಬಾಬಾ ಕರ್ಮವನ್ನು ಮಾಡ್ತಿದ್ದಾರೆ ಹೇಳೋದು. ಯಾವುದೇ ಕರ್ಮ ಇಲ್ಲಿ ಬಾಬಾ ಮಾಡ್ತಿದ್ದಾರೆ. ಬರೀ ಬಾಯಲ್ಲಿ ಬಾಬಾ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ, ಪ್ರಕೃತಿಯಲ್ಲಿ ಬಾಬಾ ಇದ್ದಾರೆ ಅಂತ ಅಷ್ಟೇ ಅಲ್ಲ, ಆಕ್ಚುಲಿ ಆ ಶಕ್ತಿ ಫ್ಲೋ ಆಗಿ ನಿಮ್ಗೆ ಏನಾಗ್ತಾ ಹೋಗ್ಬೇಕು ಅನುಭವ ಅಲ್ವಾ? ಒಂದು ಮಾತೆಗೆ ಮನೆಗೆ ಬರ್ತಾರೆ,
ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಜೋರಾಗಿ ಮಕ್ಕಳು ಸೌಂಡ್ ಬರ್ತಾ ಇರ್ತದೆ. ಸರಿ, ವಾಪಸ್ ಮನೆಗೆ ಬರ್ಬೇಕಾದ್ರೆ ಶಾಂತವಾಗಿದೆ ಮನೆ. ಅರ್ಥ ಏನು? ಅವರಿಂದ ಫ್ಲೋ ಆಗಿದೆ ಶಕ್ತಿ. ಆ ಶಕ್ತಿ ಅವ್ರ ಕಡೆಯಿಂದ ಫ್ಲೋ ಆಗಿದೆ. ಮನೆಯಲ್ಲಿ ಮನೆಯ ಯಜಮಾನ ಬಂದಿದ್ದಾರೆ ಅಂತ ಲೆಕ್ಕ. ಏನ್ ಹೇಳಿ? ಯಜಮಾನ ಹೋಗ್ಬೇಕಾದ್ರೆ ಮನೆಯ ಯಜಮಾನ ಇರ್ಲಿಲ್ಲ, ಮಕ್ಕಳೆಲ್ಲ ಏನ್ ಮಾಡ್ತಿದ್ರು? ಗಲಾಟೆ ಮಾಡ್ತಾರೆ. ಈಗ ಮನೆಯೆಲ್ಲ ಶಾಂತವಾಗಿದೆ ಅಂದ್ರೆ ಮನೇಲಿ ಯಾರಿದ್ದಾರೆ? ಯಜಮಾನ ಅಲ್ಲ, ಅಪ್ಪ ಮಕ್ಕಳ ಎದುರುಗಡೆಗೆ ಇರ್ಬೇಕು ಅಂತಿಲ್ಲ, ಆ ಮನೇಲಿ ಇದ್ರೆ ಸಾಕು. ಮಕ್ಕಳೆಲ್ಲ ಏನಾದ್ರು ಗಪ್ ಚುಪ್. ಹಾಗೆ ನಿಮ್ಮ ಜೊತೆಯಲ್ಲಿ ಭಗವಂತ ಇದರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಮಾಯ ಏನಾಗಬಾರ್ದು? ಆಟ ಆಡ್ಲಿಕ್ಕೆ ಆಗಬಾರ್ದು. ಅಷ್ಟು ನಿರಂತರವಾಗಿ ಬಾಬಾ ನಿಮ್ಮ ಜೊತೆಲಿ ಇದ್ದಾರಾ ಅಂತ ತಿಳ್ಕೊಳ್ಳಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಸಾಧನೆ ಮಾಡ್ಲಿಕ್ಕೆ ನೀವು ಕಮಾಂಡರ್ ಆಗ್ಬೇಕು. ಜ್ಞಾನ ಹೇಳಿ ಕಮಾಂಡರ್ ಅಲ್ಲ, ನೀವು ಅದನ್ನು ಮಾಡಿ, ನೀವು ಇದನ್ನು ಮಾಡಿ ಅಂತ ಬೇರೆಯವ್ರಿಗೆ ಆರ್ಡರ್ ಮಾಡೋದಲ್ಲ, ಮೊದಲನೇದಾಗಿ ನೀವು ಮಾಡಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರತ್ಯಕ್ಷತೆ ಯಾವಾಗ ಆಗ್ಬೇಕು ಆತ್ಮೀಯರೇ? ಅಮೃತ ವೇಳೆ ಸಮಯದಲ್ಲ, ಸ್ಟೇಜಲ್ಲಿ ಕೂತ್ಕೊಂಡಾಗ್ಲ. ಸೇವೆ ಕರ್ಮ ಮಾಡಿ ಕರ್ಮ ಪ್ರಾಕ್ಟಿಕಲ್ ಜೀವನ ಮಾಡ್ಬೇಕಾದ್ರೆ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳಿ? ಪ್ರಾಕ್ಟಿಕಲ್ ಜೀವನ. ಅವಾಗ ನಿಮ್ಮ ಎದುರುಗಡೆಗೆ ಆತ್ಮಗಳ ಬರೀ ಇರ್ಬೇಕಾ? ಇಲ್ಲ, ಬೇಡ, ನಿಮ್ಗೆ ಸ್ಟೇಜ್ ಬೇಕಾ? ಏನು ಬೇಡ, ಜ್ಞಾನ ಕೇಳಲಿಕ್ಕೆ ಯಾರಾದ್ರೂ ಬರ್ಬೇಕಾ? ಬೇಡ, ನೀವು ಜ್ಞಾನ ಹೇಳ್ಬೇಕಾ? ಬೇಡ. ಇಲ್ಲ. ಈಗ ಸೇವೆ ಯಾರು ಮಾಡ್ಬೋದು? ಬಾಬಾ ಎಲ್ರು ಎಲ್ಲಿ ಮಾಡ್ಬೋದು? ಕರ್ಮ ಎಲ್ಲ ಕರ್ಮದಲ್ಲೂ. ಯಾವ ಸಮಯದಲ್ಲಿ ಮಾಡ್ಬೋದು? ಪ್ರತಿ ಎಲ್ಲ ಸಮಯದಲ್ಲಿ ಅಮಾವಾಸ್ಯೆ ದಿನ ಮಾಡ್ಬೋದಾ? ಮಾಡಬೇಕು, ರಾತ್ರಿ 12 ಗಂಟೆಗೆ? ಮಾಡಬಹುದು. ಹೌದು ತಾನೆ? ನನಗೆ ಸೇವೆನೇ ಅವಕಾಶ ಸಿಗಲ್ಲ ಅಂತ ಗೊಳೋ ಅಂತ ಅಳಬೇಕು, ಅಳಬಾರ್ದು? ಮಾಡಬಹುದು. ಬಾಬಾ ಏನ್ ಹೇಳ್ತಾರೆ? ಅವಕಾಶ ಎಲ್ಲರಿಗೂ ಇದೆ, ನಾನು ಹೇಳಿರುವಂತ ರೀತಿಯಲ್ಲಿ ಮಾಡಿದಾಗ. ಅದಕ್ಕಾಗಿ ಈಗ ಪ್ರತ್ಯಕ್ಷತೆಯನ್ನ ಕಾರ್ಯದಲ್ಲಿ ತರಬೇಕು. ಪ್ರಾಕ್ಟಿಕಲ್ ಜೀವನದಲ್ಲಿ ಏನೇ ಕರ್ಮ ಮಾಡಿದ್ರೆ ಶಾಂತ ಆನಪ್ರಸ್ಥ ಸ್ಥಿತಿ ಇರಬೇಕು. ಏನೇ ಆದ್ರೂ ಕೂಡ ಈ ಕರ್ಮ ಏನಾಗ್ತಾ ಇದೆ, ನಡೀತಾ ಇದೆ ಹೇಳುವಂತ ಅನುಭವ ಯಾರಿಗೆ ಗೊತ್ತಾಗ್ಬೇಕು? ಆತ್ಮ ಬೇರೆಯವರಿಗೆ ನಿಮ್ಮಿಂದ ಪರಿಹಾರ ಆಗಿದೆ ಅಂತ ಗೊತ್ತಾಗದೆ ಬಿಡ್ಲಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ನಿಮ್ಗೆ ಮಾತ್ರ ಏನಾಗ್ತಾ ಇರ್ಬೇಕು? ಅನುಭವ ಆಗ್ತಾ ಇರ್ಬೇಕು. ಭಗವಂತ ನಮ್ಮನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ನಿಮ್ಗೇನಾಗ್ಬೇಕು? ಗೊತ್ತಾಗಬೇಕಾಗ್ತದೆ ಅಲ್ವಾ? ಈ ರೀತಿ ನಿಮ್ಮ ಸ್ಥಿತಿಯನ್ನ ತಂದ್ಕೊಳ್ಳಿ. ನಡೆದಾಡ್ತಾ, ಓಡಾಡ್ತಾ, ಶಬ್ದಿಯಲ್ಲಿ, ಮುಖದಲ್ಲಿ, ಮುಗುಳು ನಗುವಿನಲ್ಲಿ, ಕರ್ಮದಲ್ಲಿ ಏನಾಗ್ಬೇಕು? ಬೀಕೆ ಅಂತ ನಾಟಕೀಯ ರೂಪದಲ್ಲಿ ತೋರಿಸ್ಕೊಳ್ಳೋದಲ್ಲ, ಪ್ರಾಕ್ಟಿಕಲಿ ಶಕ್ತಿ ಪ್ರವಾಹ ಆಗಿದ್ದು ನಿಮ್ಗೆ ಗೊತ್ತಾಗ್ಬೇಕಂತ ಕೇಳ್ತಾ ನೋಡಿ. ಶಕ್ತಿಯ ಆಗಯಿ. ಶಕ್ತಿಯ ಆಗಯಿ ಅಂತಂದ್ರೆ ಇಲ್ಲಿ ಶಕ್ತಿಗಳಿಂದ ಮಾತ್ರ ಪ್ರತ್ಯಕ್ಷತೆ ಆಗತ್ತಂತಲ್ಲ, ಪಾಂಡವರಿಂದನೂ ಆಗ್ತದೆ. ಭಗವಂತನ ಶಕ್ತಿ ಬರ್ಬೇಕಲ್ಲ. ಏನ್ ಬರ್ಬೇಕು? ಭಗವಂತನ ಶಕ್ತಿ. ಯಾವಾಗ ಶಕ್ತಿಗಳು ಬಂತು ಅವಾಗ ರಾಕ್ಷಸರೆಲ್ಲ ಏನಾಗ್ಬಿಡ್ತಾರೆ? ಸಂಹಾರ. ಸಂಹಾರ ಆಗ್ಬಿಡ್ತಾರಲ್ವಾ? ಅದಕ್ಕಾಗಿ ಆ ರೀತಿ ಸಾಧನೆಯನ್ನ ಮಾಡಿ. ಈ ರೀತಿ 4 ಕಡೆಯ ತುಂಬಾ 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 ಭಾಗ್ಯವಂತ ಆತ್ಮಗಳಿಗೆ, ಪೂರ್ತಿ ವಿಶ್ವದ ಮಧ್ಯದಲ್ಲಿ ಕೋಟಿಗಳಲ್ಲಿ ಕೆಲವರಲ್ಲಿ ಕೆಲವರು ವಿಶೇಷ ಆತ್ಮಗಳಿಗೆ, ತಮ್ಮ ನಡವಳಿಕೆ ಮುಖದ ಮೂಲಕ ಬಾಬ್ದಾದಾರನ್ನು ಪ್ರತ್ಯಕ್ಷ ಮಾಡುವಂತ ವಿಶೇಷ ಆತ್ಮಗಳಿಗೆ, ಸದಾ ಸಹಯೋಗ ಮತ್ತು ಸ್ನೇಹದ ಬಂಧನದಲ್ಲಿ ಇರುವಂತ ಶ್ರೇಷ್ಠ ಆತ್ಮರಿಗೆ, ಸದಾ ಬ್ರಹ್ಮ ತಂದೆಯ ಸಮಾನ ಪ್ರತಿಯೊಂದು ಕರ್ಮದಲ್ಲಿ ಅಲೌಕಿಕತೆಯನ್ನ ತರುವಂತಹ ಅಲೌಕಿಕ ಆತ್ಮರಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ಅಲ್ವಾ? ಈಗ ಆತ್ಮೀಯರೇ, ಯಾರು ಬದಲಾವಣೆ ಆಗ್ಬೇಕು? ನಾನೇ ಬದಲಾವಣೆ ನಾನೇ ಪರಿವರ್ತನೆ. ಸೆಂಟರ್ ಟೀಚರ್ ಬದಲಾವಣೆ ಆಗ್ಬೇಕು, ಅವ್ರು ಸರಿ ಇಲ್ಲ. ಯಾರು ಬದಲಾವಣೆ ಆಗ್ಬೇಕು? ನಾನು ಯೋಗೇಶ್ ಅಣ್ಣ ಬದಲಾವಣೆ ಆಗ್ಬೇಕಪ್ಪ. ನಮ್ಮ ಮನೆಯವ್ರ ಬದಲಾವಣೆ ಆಗ್ಬೇಕು, ನಮ್ಮ ಮಕ್ಕಳಾಗ್ಬೇಕು. ನಾನ್ ಕರೆಕ್ಟ್ ಆಗಿದ್ದೇನೆ, ಯಾರು ಸರಿ ಇಲ್ಲ? ನಾನೇ ಸರಿ ಇಲ್ಲ. ಪ್ರಪಂಚದವ್ರು ಯಾರು ಸರಿ ಇಲ್ಲ, ನಾನು ಮಾತ್ರ ಸರಿಯಾಗಿದ್ದೆ. ನೀವು ಒಬ್ಬರೇ ಸರಿ ಇದೆ, ಎಲ್ಲ ಸರಿ ಇರ್ಬೇಕಿತ್ತಲ್ವಾ? ನಮ್ಗೆ ದುಃಖ ಯಾಕೆ ಬರ್ತಾ ಇದೆ? ನಾನು ಸರಿ ಇಲ್ಲದ ಕಾರಣ ದುಃಖ ಬರ್ತದೆ. ಈಗ ಯಾರು ಸರಿ ಆಗ್ಬೇಕು ಇವಾಗ? ನಾನೇ ಸರಿ ಆಗ್ಬೇಕು. ನಾನೇ ರೆಡಿ ಆಗ್ಬೇಕು. ನೀವು ಅವರಿಂದ ಕೊಡುವಂತ ಕೊಡ್ತಾ ಹೋಗಿ.
ಅವಾಗ ಸರಿ ಆಗ್ತದೆ. ಅವ್ರ ಹತ್ರ ದುಃಖ ತಗೊಳ್ತಾ ಇದ್ದೀರಿ ನೀವು, ಅದಕ್ಕಾಗಿ ನಿಮ್ಗೆ ಏನಾಗ್ತದೆ, ಕಷ್ಟ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ಯಾರು ಬದಲಾವಣೆ ಆಗ್ಲಿ ಆಗದೆ ಇಲ್ಲಿ ಏನಾಗ್ಬೇಕು, ನಾನ್ ನಾನು ಚೇಂಜ್ ಆಗಬೇಕು ಹೇಳೋದನ್ನ, ಗುರಿಯನ್ನ, ಲಕ್ಷ್ಯವನ್ನ ಇಟ್ಕೊಳ್ಳಿ. ನಿಮ್ ಜೊತೆಗೆ ಯಾರಿದ್ದಾರೆ? ಬಾಪ್ತಾದ. ಕೇವಲ ಭಗವಂತನ ಇಟ್ಕೊಳ್ಳಿ. ನಿಮ್ಮನ್ನ ಬದಲಾವಣೆ ಮಾಡೋದು, ವಿಶ್ವನ ಬದಲಾವಣೆ ಮಾಡೋದು ಅವನ ಕೆಲಸ. ಓಕೆ, ನೀವು ಕೇವಲ ಅವನ ಜೊತೆಲಿ ಇಟ್ಕೊಳ್ಳಿ, ಸದಾ ಕಾಲ ಇಟ್ಕೊಳ್ಳಿ ಎಂದು ಬಾಬಾ ನಿಮ್ಗೆ ತಿಳಿಸ್ತಾರೆ. ಓಕೆ, ಸರಿ, ಓಂ ಶಾಂತಿ.